ಇನ್ನು ಒಂದು ದಿವಸ ಸಾಕು ಲಿಂಗಾಯತ ಧರ್ಮ ವೀರಶೈವ ಧರ್ಮ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲಗಳಿಗೆ ತೆರೆ ಬೀಳುವಂತಹ ಪ್ರಸಂಗ ಶುರುವಾಗ್ಬಿಡುತ್ತೆ. ಅದೇನು ಅಂದರೆ ಜಾತಿ ಜನಗಣತಿಯ ವಿಚಾರ. ಯಾಕಂದರೆ ಜಾತಿ ಜನಗಣತಿ 22ನೇ ತಾರೀಕಿನಿಂದ ಆರಂಭ ಆಗುತ್ತೆ. ಆದರೆ ಇಲ್ಲಿವರೆಗೂ ಸಹಿತ ಧರ್ಮ ದಂಗಲ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ಗಳೇ ಇದ್ದಾವೆ. ಯಾರು ಲಿಂಗಾಯತವನ್ನು ಬರೆಸಬೇಕು ಅಂತಾರೆ, ಯಾರು ವೀರಶೈವ ಲಿಂಗಾಯತವನ್ನು ಬರೆಸಬೇಕು ಅಂತಾರೆ, ಯಾರು ಏನಂದರೆ ಹಿಂದೂ ಧರ್ಮವನ್ನು ಬರೆಸಬೇಕು ಅಂತಾರೆ. ಆದರೆ ಇದರ ಸಂಪೂರ್ಣವಾದಂತಹ ಗೊಂದಲಗಳಿದಾವಲ್ಲ, ಈ ಗೊಂದಲಕ್ಕೆ ಇನ್ನೂವರೆಗೂ ಸಹಿತ ತೆರೆ ಬಿದ್ದಿಲ್ಲ. ಬಹಳಷ್ಟು ಜನ ನಾಯಕರು ಅವರವರ ವಿಚಾರ ಸಂಕಿರಣಕ್ಕೆ ಅನುಗುಣವಾಗಿ ಏನಂತಂದರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಸಹಿತ ರಾಜ್ಯದಲ್ಲಿರುವಂತಹ ಬಹುತೇಕ ಲಿಂಗಾಯತರ ವಿಚಾರದಲ್ಲಿ ಅದು ಕ್ವಶನ್ ಮಾರ್ಕ್ ಆಗೇ ಇದೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಕೊಡೋದಕ್ಕೆ ಯಾರು ಲಿಂಗಾಯತರಾಗಿ ಬರೆಸಬೇಕು ಅಥವಾ ವೀರಶೈವ ಲಿಂಗಾಯತಕ್ಕೆ ಬರೆಸಬೇಕಾ ಅಥವಾ ಹಿಂದೂ ಧರ್ಮವಾಗಿ ಬರೆಸಬೇಕಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಇವತ್ತು ನಾವು ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮೊದಲು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯರು ಬರ್ತಾ ಇದ್ದಾರೆ, ಅವರೆಲ್ಲರನ್ನೂ ಸಹಿತ ಸ್ವಾಗತ ಮಾಡುವಂತಹ ಕೆಲಸವನ್ನು ಮಾಡೋಣ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಿಂದ ನಟರಾಜ್ ಅವರು ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ನಾನು ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರ್ನಲ್ಲಿ. ರಿಪೀಟ್ ಮಾಡ್ಕೊಳ್ಳಿ. ಓಕೆ ಸರ್. ಅಖಿಲ ಭಾರತ ಕರ್ನಾಟಕ ವೀರಶೈವ ಮಹಾಸಭಾ, ಕರ್ನಾಟಕ ಇಲ್ಲ, ಅಖಿಲ ಭಾರತ ವೀರಶೈವ ಮಹಾಸಭಾ ಕರ್ನಾಟಕ ಯೂನಿಟ್ ಪ್ರಧಾನ. ಓಕೆ, ಹಾಂ, ಅವ್ರಿಗೆ ಏನಂದರೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಮತ್ತು ಅದರ ಜೊತೆಗೆ ಡಾಕ್ಟರ್ SM ಜಾಮದಾರ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಅವರು ನಿವೃತ್ತ IAS ಅಧಿಕಾರಿ ಮತ್ತು ಲಿಂಗಾಯತ ಏನಂದರೆ ಧರ್ಮವನ್ನು, ಜಾಗತಿಕ ಲಿಂಗಾಯತ ಮಹಾಸಭಾವನ್ನು ಏನಂದರೆ ಪ್ರತಿ ಬಾರಿಯೂ ಸಹಿತ ಏನಂದರೆ ಅವರು ಪ್ರತಿಪಾದಿಸ್ಕೊಂಡು ಬಂದಿರುವಂಥವ್ರು. ಅಲ್ಲಿ ಏನಂದರೆ ಅದರಿಂದನೇ ಏನಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡಿರ್ತಕ್ಕಂಥವ್ರು. ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ. ಅದರ ಜೊತೆಗೆ ಏನಂದರೆ ವಚನಾನಂದ ಸ್ವಾಮೀಜಿಗಳಿದ್ದಾರೆ, ಹರಿಹರ ಪೀಠ ಪಂಚಮಸಾಲಿ, ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ವಾಮೀಜಿಗಳೇ ನಮಸ್ಕಾರ. ಈಗ ಸದ್ಯದ ಮಟ್ಟಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಏನಂತಂದರೆ ಯಾರು ಲಿಂಗಾಯತರು, ಯಾರು ವೀರಶೈವ ಲಿಂಗಾಯತರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಆರಂಭಿಕ ಹಂತಗಳಲ್ಲಿ ನಾವು ನಿನ್ನೆ ನಡೆದಿರ್ತಕ್ಕಂತಹ ಒಂದು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಸಮಾವೇಶ ಏನಿದೆಯಲ್ಲ, ಆ ಸಮಾವೇಶಕ್ಕೆ ಅನುಗುಣವಾಗಿ ಆ ಸಮಾವೇಶದಲ್ಲಿ ಯಾವೆಲ್ಲ ರೀತಿಯಾಗಿ ಚರ್ಚೆಗಳಾಯಿತು, ಯಾವೆಲ್ಲ ವಿಚಾರಗಳಲ್ಲಿ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದನ್ನ ಮೊದಲು ನೋಡ್ಕೊಂಬರೋಣ ಬನ್ನಿ. ಲಿಂಗಾಯತ ಸಮಾಜ ಆಗಲಿ ವೀರಶೈವ ಸಮಾಜ ಆಗಲಿ ಒಂದು, ಇಂದಿಗೂ ಲಿಂಗಾಯತ ಜನಾಂಗವು ಹಿಂದೂ ಧರ್ಮದ ಭಾಗವಾಗಿದೆ. ಲಿಂಗಾಯತ ಜನಾಂಗವು ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ವೃತ್ತಿ ಮಾಡುವಂತ ಎಲ್ಲ ಜಾತಿಗಳನ್ನ ಒಳಗೊಂಡಿದೆ. ಯಾವಾಗಲೂ ಈ ಮೀಸಲಾತಿ ಮತ್ತು ಎಲ್ಲ ಸೌಲಭ್ಯಕ್ಕೆ ಸಿಗಬೇಕಾದ್ರೆ ನಮ್ಮ ಹಿಂದಿನ ಜಾತಿ ಸರ್ಟಿಫಿಕೇಟ್ ನೋಡ್ರಿ, ನಮ್ದು ನಿಮ್ದು ಎಲ್ಲರದು, ಅದರಲ್ಲಿ ಹಿಂದೂ ಲಿಂಗವಂತ ಐತಿ, ಬೇರೆ ಏನಿಲ್ಲ. ಈ ವೇದಿಕೆ ಮುಖಾಂತರ ಇಡೀ ಅಖಂಡ ಕರ್ನಾಟಕದ ಜನತೆಗೆ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಸ್ವಾತಂತ್ರ್ಯ ಪೂರ್ವದಿಂದಲೂ 1940ರಿಂದಲೂ ಅಖಿಲ ಭಾರತ ವೀರಶೈವ ಮಹಾಸಭೆ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡಬೇಕು ಎಂದು ಪ್ರತಿಪಾದನೆ ಮಾಡುತ್ತಿದೆ. ಹಿಂದೆ ನಮ್ಮ ತಂದೆಯವರು ಸುಮಾರು ಎಲ್ಲ ಲೋಕನಾಯಕ್ ಭೀಮಣ್ಣ ಖಂಡ್ರೆಯವರು, ಮುದ್ನಾಳ್ರವರು, ಮಾನ್ಯ ಶಾಮನೂರಣ್ಣನವರು, ಈಗ ಸುಮಾರು ಇಲ್ಲಿದ್ದಂತ ಅನೇಕ ಜನ ಇದಕ್ಕಾಗಿ 2000 ಇಸ್ವಿಯಿಂದ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಹೀಗಾಗಿ ಇಂಥ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಮಹಾಸಭಾದ ನಿಲುವು ಇವತ್ತೇನು ಅಂತ ಹೇಳಿದ್ರೆ, ಈ ಸಮೀಕ್ಷೆ ಏನ್ ನಡೀತಾ ಇದೆ ಇದರಲ್ಲಿ ಇವತ್ತೇನು ಧರ್ಮದ ಕಾಲಂನಲ್ಲಿ ನಾವೆಲ್ಲ ಮುಂಚೆಯಿಂದನೂ ಹೇಳ್ಕೊಂಡು ಬಂದಿದ್ದೇವೆ. ಇವತ್ತು ವೀರಶೈವ ಲಿಂಗಾಯತ ಅಂತೇಳಿ ಬರೆಸಬೇಕು ಅನ್ನುವಂಥದ್ದು. ಇವತ್ತು ಧರ್ಮದ ಕಾಲಂನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಥವಾ ಇವತ್ತಿಲ್ಲಿರುವಂತದ್ದು ಏನು ತಮ್ಮ ತಮ್ಮ ವಿವೇಚನೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮದ ಕಾಲಂನಲ್ಲಿ ಹೆಸರನ್ನು ಬರೆಸಲಿಕ್ಕೆ ಅವಕಾಶ ಇದೆ. ಕಡ್ಡಾಯವಾಗಿ ಜಾತಿಯ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ಬರೆಸಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತೀರ್ಮಾನ ಇದೆ. ಬಂಧುಗಳೇ, ನಮ್ಮ ದೌರ್ಬಲ್ಯವೂ ಕೂಡ ಅದಕ್ಕೆ ಕಾರಣ. ನಮ್ಮಲ್ಲಿ ಒಕ್ಕಟ್ಟಿರದ ಕಾರಣದಿಂದ ಹೆಂಗ ಗೋಡೆಗೆ ಬಿರುಕ್ ಬಿಟ್ರೆ
ಮೊದಲು ಇರಿಬಿ ಹೋಗ್ತಾವು, ಆಮೇಲೆ ಹೆಗ್ಣನು ಹೋಗ್ತಾವ. ಆ ಬಿರುಕು ಇರ್ದಂಗೆ ನೋಡಿಕೊಳ್ಳುವಂತಹದ್ದು ಇವತ್ತಿನ ನಮ್ಮ ಸವಾಲು. ಆ ಸವಾಲಿನ ಸಮಾವೇಶವನ್ನು ಇವತ್ತು ನಾವೆಲ್ಲ ಸೇರಿದ್ದೇವೆ. ಮಿಕ್ಕಿದ್ದೆಲ್ಲವೂ ಕೂಡ ಗೌಣ್ಯ. ನಾನೊಂದು ಮಾತನ್ನು ಹೇಳ್ತೀನಿ, ಈ ಸಮೀಕ್ಷೆ ಬಂದಿದೆ ಅಂತ ಸೇರುವಂತ ಪ್ರಶ್ನೆ ಇಲ್ಲ. ನಮ್ಮ ಆಂತರಿಕ, ನಮ್ಮ ಆತ್ಮದ ಸಮೀಕ್ಷೆ ನಾವು ಮಾಡ್ಕೋಬೇಕು. ಎಲ್ಲಿ ನಿಂತಿದ್ದೇವೆ ನಾವು, ನಮ್ಮ ಪರಂಪರೆ ಏನು, ನಮ್ಮ ಕೈ ಯಾವಾಗಲೂ ಭೂಮಿಯನ್ನು ನೋಡ್ತಾ ಇತ್ತು, ಇವತ್ತು ಯಾವ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ, ಎಲ್ಲರ ಜೊತೆಗೆ ಯಾವ ರೀತಿ ಸರಿ ಸಮಾನವಾಗಿದ್ದೇವೋ ಅಥವಾ ತೆಳಗಿದ್ದೇವೋ ಮೇಲಿದ್ದೇವೋ ಅನ್ನುವಂತ ಆತ್ಮ ಸಮೀಕ್ಷೆ ಮಾಡುವಂತ ಕಾಲ ಇದು. ಜಾತಿ ಕಾಲಂ ಬಹಳ ಮುಖ್ಯ. ವೀರಶೈವ ಲಿಂಗಾಯತ ಅಂತ ಬರೆಸಲೇಬೇಕು. ಉಪಜಾತಿಯಲ್ಲಿ ನಿಮ್ಮ ಉಪ ಪಂಗಡಕ್ಕೆ ಅನುಕೂಲ ಆಗುವಂತ ಮೀಸಲಾತಿ ಅನುಗುಣವಾಗಿ ನಾವು ನಿರ್ಣಯಗಳನ್ನ ಮಾಡಬೇಕೆಂದು ಪುನರುಚ್ಚಾರ ಮಾಡಿ ಇವತ್ತಿಂದ ಪ್ರಾರಂಭ ಆಗಿದೆ. ನಮ್ಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ನಾವೆಲ್ಲರೂ ಪ್ರತ್ಯೇಕ ಧರ್ಮವನ್ನು ನಾವು ಮಾಡೋಣ. ಅದು ವೀರಶೈವ ಲಿಂಗಾಯತ ಅನ್ನೋ ಧರ್ಮವನ್ನ ನಾವು ಮಾಡಬೇಕು ಬಂಧುಗಳೇ, ನಾವು ಮಾಡಬೇಕು. ಯಾವುದೋ ಧರ್ಮದ ಅಡಿಯಲ್ಲಿ ಯಾರೋ ಛತ್ರಿ ಹಿಡಿದಾಗ ಆ ಛತ್ರಿ ತಳಗ ಹೋಗಿ ನಿಂದ್ರ ಚಟ ನಮಗಿಲ್ಲ. ಯಾಕಂದ್ರೆ ನಾವು ವೀರರು ಹೌದು, ಸೂರ್ಯರು ಹೌದು, ಸಹನವುಳ್ಳ ಶಕ್ತಿ ಉಳ್ಳವರು, ಎಲ್ಲರನ್ನ ಕರ್ಕೊಂಡು ಹೋಗುವಂತ ಶಕ್ತಿಯನ್ನು ಹೊಂದಿದ್ದೀವಿ. ಆದ್ರ ಒಂದು ದಿವಸ ಸಿಡಿದೆದ್ರ ಏನಾಗುತ್ತೆ, ಸಿಡಿದೆದ್ರ ನಾವು ಎಲ್ಲದಕ್ಕೂ ಸಾಧ್ಯ ಅನ್ನೋದನ್ನು ಕೂಡ ತೋರಿಸೋದು ನಮಗ್ ಗೊತ್ತೈತಿ. ಲಿಂಗಾಯತ ಧರ್ಮ ಮತ್ತು ವೀರಶೈವ ಲಿಂಗಾಯತದ ವಿಚಾರವಾಗಿ ಬಹಳಷ್ಟು ಕ್ವಶನ್ ಮಾರ್ಕ್ಗಳಿದ್ದಾವೆ. ಆ ಎಲ್ಲ ಕ್ವಶನ್ ಮಾರ್ಕ್ಗಳಿಗೂ ಸಹಿತ ಇಲ್ಲಿವರೆಗೆ ಬಹಳಷ್ಟು ಜನರಿಗೆ ಉತ್ತರವೇ ಸಿಕ್ಕಿಲ್ಲ. ಬಹಳಷ್ಟು ಗೊಂದಲಗಳಿದ್ದಾವೆ. ಇವಾಗಲೂ ಸಹ ಸೆಪ್ಟೆಂಬರ್ 22ರಿಂದ ಅಂದರೆ ನಾಡಿನಿಂದ ಯಾವಾಗೆಲ್ಲ ಈ ಒಂದು ಜಾತಿ ಜನಗಣತಿ ಶುರುವಾಗ್ಬಿಡುತ್ತೆ, ಶುರುವಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ನೀವು ಅಂದರೆ ಹಳ್ಳಿ ಕಡೆ ಹೋದರೆ ಇವಾಗಲೂ ನಾವು ಏನು ಬರೆಸಬೇಕು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಾಗಿರುವಂಥದ್ದು. ಕ್ಲಾರಿಫಿಕೇಶನ್ ಬಹಳಷ್ಟು ಜನ ನೆನ್ನೆ ನಡೆದಿರುವಂತಹ ಸಮಾವೇಶದ ನೀವು ಬೈಟ್ಗಳನ್ನು ನೋಡ್ಕೊಂಡ್ಬಂದ್ರಿ, ಅಂದರೆ ಅವರ ರಿಯಾಕ್ಷನ್ಗಳನ್ನು ನೋಡ್ಕೊಂಡ್ಬಂದ್ರಿ. ಅದರಲ್ಲಿ ಕೆಲವೊಬ್ಬರು ಹಿಂದೂ ಅಂತ ಬರೆಸಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ, ಕೆಲವೊಬ್ಬರು ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸಂವಿಧಾನಿಕವಾಗಿ ಇರುವಂತಹ ಪ್ರಭೇದ ಏನಿದೆ ಅದರಲ್ಲೇನಂದ್ರೆ ಯಾವ ರೀತಿಯಾಗಿ ಉಲ್ಲೇಖ ಇದೆ ಅದನ್ನ ಮಾತ್ರ ಏನಂದ್ರೆ ಬರಿಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಬಹಳಷ್ಟು ಗೊಂದಲಗಳಿದಾವೆ. ಈ ಗೊಂದಲಗಳ ಬಗ್ಗೆ ಮಾತನಾಡೋದಕ್ಕೆ ಈಗ ನಾನು ಫಸ್ಟ್ ಮೊದಲಿಗೆ ನಟರಾಜ್ ಅವರಿಗೆ ಮಾತನಾಡ್ತೀನಿ. ಸರ್, ಬಹಳಷ್ಟು ಈಗ ಗೊಂದಲಗಳಿದಾವೆ. ಯಾಕಂದ್ರೆ ಲಿಂಗಾಯತ ಬರೆಸಬೇಕಾ, ವೀರಶೈವ ಲಿಂಗಾಯತ ಅಂತ ಬರೆಸಬೇಕಾ, ಅಥವಾ ಹಿಂದೂ ಅಂತ ಬರೆಸಬೇಕಾ? ಆದರೆ ಲಿಂಗಾಯತ ಧರ್ಮ ಅನ್ನುವಂತಹ ವಿಚಾರ ಸಂವಿಧಾನದಲ್ಲೂ ಇಲ್ಲ, ವೀರಶೈವ ಲಿಂಗಾಯತ ಅನ್ನುವಂಥದ್ದು ಇಲ್ಲಿವರೆಗೂ ಸಹಿತ ಸಂವಿಧಾನದಲ್ಲಿಲ್ಲ. ಆದರೂ ಸಹಿತ ಅದರ ಕಾಲಮ್ನ ಈ ಬಾರಿಯ ಜಾತಿ ಜನಗಣತಿಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಯಾವುದನ್ನ ಬರೆಸಬೇಕು ಅಂತ? ಮೊದಲನೇದಾಗಿ ನ್ಯೂಸ್ ಫಸ್ಟು ಇವತ್ತು 5ನೇ ಹುಟ್ಟುಹಬ್ಬನ ಆಚರಿಸ್ತಾ ಇದೆ. ನಾನು ನ್ಯೂಸ್ ಫಸ್ಟ್ಗೆ ಶುಭಾಶಯಗಳನ್ನು ಕೋರಿ, ತಮ್ಮ ಪ್ರಶ್ನೆ ಕಾಲಮ್ ಈ ಸರಿ ಹೊಸ್ದಾಗಿ ಬಂದಿಲ್ಲ, ಕಾಲಮ್ ಯಾವಾಗಲೂ ಇದೆ. ವೀರಶೈವ ಲಿಂಗಾಯತ ಸಪ್ರೇಟ್ ಧರ್ಮವನ್ನು ರೆಕಗ್ನೈಸ್ ಮಾಡಬೇಕು ಅಂತೇಳಿ ವೀರಶೈವ ಲಿಂಗಾಯತ ಮಹಾಸಭಾದ 1945ರಿಂದ ಒತ್ತಾಯ ಮಾಡ್ತಾ ಬರ್ತಾಯಿದೆ. ದುರದೃಷ್ಟವಶಾತ್ ಇಲ್ಲಿವರೆಗೆ ನಮಗೆ ಅದು ಹೇಗೆ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಪಾರ್ಸಿ, ಜೈನ್, ಸಿಖ್ ಧರ್ಮಗಳಿಗೆ ಮಾನ್ಯತೆ ಸಿಕ್ಕಿದೆ, ಆ ಥರ ನಮಗೆ ಸಿಕ್ಕಿಲ್ಲ. ನಾವು ಅದನ್ನು ಪಡೀಲೇತೀವಿ. ನಾವು ವಿ ಆರ್ ಡಿಫ್ರೆಂಟ್ ಫ್ರಮ್ ಹಿಂದೂಸ್. ಹಿಂದೂ ಧರ್ಮದ ಆಚರಣೆಗಳು ಏನು ನಡೀತಾ ಇದ್ದಾವೆ, ವೇ ಆಫ್ ಲೈಫ್ ಅಂತ ಏನು ಕರೆದಿದೆ ಸುಪ್ರೀಂ ಕೋರ್ಟು, ಆ ಆಚರಣೆಗಳಲ್ಲಿ ನಮ್ಮಲ್ಲಿಲ್ಲ. ವಿ ಆರ್ ಡಿಫ್ರೆಂಟ್. ನಮ್ಮಲ್ಲಿ 4 ವರ್ಗಗಳಿಲ್ಲ. ವಿ ಆರ್ ಡಿಫ್ರೆಂಟ್. ವಿ ಆರ್ ಈಕ್ವಾಲಿಟಿ ಇದೆ ನಮ್ಮಲ್ಲಿ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತಕ್ಕಂಥ ವರ್ಗ ಭೇದ ಇಲ್ಲ. ವಿ ಆರ್ ಡಿಫ್ರೆಂಟ್. ಸೊ ಅದಕ್ಕಾಗಿ ನಾವು ನಮ್ಮ ಅಂಗೈಯಲ್ಲಿ ಲಿಂಗನ ಇಟ್ಕೊಂಡು ಅಂಗದ ಮೇಲೆ ಲಿಂಗವನ್ನು ಧರಿಸ್ತಕ್ಕಂಥದ್ದು ಇಡೀ ಭೂಮಂಡಲದಲ್ಲಿ ವೀರಶೈವ ಲಿಂಗಾಯತರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂಥ ಒಂದು ಪ್ರಭೇದಕ್ಕೆ ಸೇರಿದಂತೆ ನಮಗೆ ಸಪ್ರೇಟಾಗಿ ಒಂದು ಧರ್ಮವನ್ನು ಕೊಡಿ ಅಂತ ಕೇಳ್ತಕ್ಕಂಥ ಡಿಮ್ಯಾಂಡು ನಮ್ಮಲ್ಲಿ ಮುಂಚೆಯಿಂದ ಇದೆ. ನಮಗದು ನ್ಯಾಯವಾಗಿ ಸಿಗಬೇಕು. ಸಿಕ್ಕಿಲ್ಲ ಅಂದ ಮಾರ್ಕೆ ನಮಗೆ ಸಂವಿಧಾನ ಇವತ್ತು ಅವಕಾಶ ಕೊಟ್ಟಿದೆ. ಏನೇನು ನಮ್ಮ ಧರ್ಮ ಇದೆ ಅದು ಬರ್ಸ್ಕೊಳೋದಕ್ಕೆ. ವೀರಶೈವ ಲಿಂಗಾಯತ ಒಂದೇ ಅಲ್ಲ, ಬೇರೆ ಯಾರು ಬೇಕಾದರೂ ಬರ್ಸ್ಕೋಬೋದು. ಇವತ್ತಿರ್ತಕ್ಕಂಥ 11ನೇ ಕಾಲಮಲ್ಲಿ ನಾವು ಬರ್ತೀವಿ. ಅವರಾದಮೇಲೆ ಗೊತ್ತಿಲ್ಲ ಅಂತ ಒಂದು ಕಾಲಮ್ ಇದೆ, ಹೆಸರು ಬರ್ಸೋಕ್ಕೆ ಇಷ್ಟ ಇಲ್ಲ ಅನ್ನೋದೊಂದು ಕಾಲಮ್ ಇದೆ, ನಾಸ್ತಿಕ ಅಂತ ಒಂದು ಕಾಲಮ್ ಇದೆ. ಈ ಧರ್ಮಗಳಾದಮೇಲೆ ಅದು ಬಿಟ್ಟರೆ ಖಾಲಿ ಇನ್ನೊಂದು 11ನೇದು ಬರ್ತದೆ. 11ನೇ ಕಾಲಮಲ್ಲಿ ನಾವು ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಬೇಕು. ಯಾಕೆಂದರೆ ವಿ ಆರ್ ಡಿಫ್ರೆಂಟ್ ಫ್ರಮ್ ಹಿಂದೂ ಧರ್ಮ. ಸರ್, ಈಗ ನನ್ನ ಪ್ರಶ್ನೆ ಇರೋದು, ಈಗ ಕಾಂತರಾಜು ವರದಿ ಬಂತು. ವರದಿ ಬಂದಂಥ ಸಂದರ್ಭ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದೇನು?
ಯಾವುದೇ ಕಾರಣಕ್ಕೂ ಸಹಿತ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ಅನ್ನುವಂತಹ ವಿಚಾರ. ಹಾಂ, ಆ ರೀತಿಯಾಗಿ ಮತ್ತೆ ಈ ರೀತಿ ಈಗ ನೀವು ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಅನ್ನುವಂತಹ ಗೊಂದಲ ಸೃಷ್ಟಿಯಾಯಿತು ಅಂದರೆ ಕೆಲವೊಬ್ರು ಏನು ಬರೆಸ್ತಾರೆ 11ನೇ ಕಾಲಮಲ್ಲಿ ಬರೆಸ್ತಾರೆ, ಕೆಲವೊಬ್ಬರು ಲಿಂಗಾಯತ ಅಂತ ಬರೆಸ್ತಾರೆ, ಕೆಲವೊಬ್ಬರು ಹಿಂದೂವಲ್ಲಿ ಲಿಂಗಾಯತ ಮತ್ತು ವೀರಶೈವ ಅಂತ ಬರ್ಸ್ಕೊತಾರೆ, ಕೆಲವೊಬ್ರು ಏನಂದರೆ ಕೇವಲ ವೀರಶೈವ ಲಿಂಗಾಯತ ಅಂತ ಬರ್ಸ್ಕೊಂಡ್ಬಿಡ್ತಾರೆ. ಹೀಗಾದರೆ ಮತ್ತೆ ನಿಮ್ಮದು ಏನಂದರೆ ಪರ್ಸೆಂಟೇಜ್ ಆಫ್ ಅಂದರೆ ಜನಸಂಖ್ಯೆಯ ವಿಚಾರದಲ್ಲಿ ಕಡಿಮೆ ಆಗುತ್ತೆ, ಮತ್ತು ಅವಾಗಲೂ ಸಹಿತ ಇದೇ ರೀತಿಯ ಗೊಂದಲ ಸೃಷ್ಟಿಯಾಗಲ್ವಾ? ಇಲ್ಲ, ಒಂದು ಕ್ಲಾರಿಟಿ, 11ನೇ ಕಾಲಮ್ ಇರೋದು ನಮ್ಮ ಇಷ್ಟ ಬಂದ ಧರ್ಮವನ್ನು ನಾವು ಬರೆಸಬೇಕು, ನಮಗೆ ಸಂವಿಧಾನದ ಆರ್ಟಿಕಲ್ ಕೊಟ್ಟಿರ್ತಕ್ಕಂಥ ಹಕ್ಕಿದೆ, ಅಲ್ಲಿ ಬರೆಸಬೇಕು ಅಂತೇಳಿ. ನೀವು 11ನೇ ಕಾಲಮಲ್ಲಿ ಹಿಂದೂ ಅಲ್ಲ ಅಂತ ಬರ್ಸೋದ್ರಲ್ಲಿ ಲಿಂಗಾಯತ ಅಂತ ಏನು ಮೂಮೆಂಟ್ ಹೇಳ್ತಾ ಇದ್ದಾರೆ ಅವರದ್ರಲ್ಲೂ ನಿಸ್ಸಂದೇಹವಾಗಿ ಅವರೂ ಹಿಂದೂ ಭಾಗ ಅಲ್ಲ, ವೀರಶೈವ ಮಹಾಸಭನು ನಾವು ಹಿಂದೂ ಭಾಗ ಅಲ್ಲ ಅಂತ ಹೇಳ್ತಾ ಇದೆ. ಸೊ ಅದೇ ಕಂಪಾರ್ಟ್ಮೆಂಟಲ್ಲಿ ನಾವೆಲ್ಲ ಬರ್ತೀವಿ. ಸೊ ಅದು ತೊಂದರೆ ಆಗಲ್ಲ. ಓಕೆ ಸರ್, ನಿಮಗೆ ಒಂದು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಏನಂದರೆ ವಚನಾನಂದ ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಮೊದಲನೇ ಮಾತಿನಂದರೆ ನಿಮಗೆ ಕೇಳುವಂತಹ ಪ್ರಶ್ನೆ ಅಂದರೆ ಪಂಚಮಸಾಲಿ ಜಾತಿನೋ ಅಥವಾ ಉಪಜಾತಿನೋ ಅಂತ. ಹಿಂದುಳಿದ ವರ್ಗದ ಆಯೋಗ ಏನು 1561 ಜಾತಿಗಳ ಪಟ್ಟಿಯನ್ನು ಮಾಡಿದೆ. ಆ ಪಟ್ಟಿಯಲ್ಲಿ 2 ಕಡೆಗೆ ಪಂಚಮಸಾಲಿ ಅಂತಿದೆ. ಒಂದು ಲಿಂಗಾಯತ ಪಂಚಮಸಾಲಿ, ಇನ್ನೊಂದು ವೀರಶೈವ ಪಂಚಮಸಾಲಿ. ಹಾಗಾಗಿ ನಾವು ಲಿಂಗಾಯತ ಪಂಚಮಸಾಲಿಗಳು, ಉಪಜಾತಿ ನಮಗಿಲ್ಲ. ಹೇಳಿ ಸ್ವಾಮೀಜಿ, ಮಾತಾಡಿ. ನಮ್ಮಲ್ಲಿ ನಿಮ್ಮ ಪ್ರಶ್ನೆ ಏನಿತ್ತಂತಂದರೆ ಪಂಚಮಸಾಲಿ ಜಾತಿನ ಉಪಜಾತಿ ಅಂತ, ಅದು ಜಾತಿ. ಅದು ಲಿಂಗಾಯತ ಪಂಚಮಸಾಲಿ ಅಂತಿದೆ. ಹಾಗಾಗಿ ನಾವು ಕಳೆದ 15 ದಿನಗಳಿಂದ 16 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಭಕ್ತರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅವರ ವಿಡಿಯೋ ರೆಕಾರ್ಡ್ಗಳು ಮಾಡಿಕೊಂಡು ಅವರು ಏನು ಹೇಳ್ತಾರೋ ಆ ಭಾವನೆಗಳಿಗೆ ಗೌರವವನ್ನು ಕೊಟ್ಟು ನಮ್ಮ ಹರಿಹರ ಪೀಠಕ್ಕೆ ಬಂದು ಅಲ್ಲಿ ಎಲ್ಲರೂ ಮತ್ತೊಂದು ಸಲ ಸಮಾಲೋಚನೆ ಮಾಡಿ ರಾಜ್ಯಾದ್ಯಂತ ಎಲ್ಲರನ್ನ ಆಹ್ವಾನ ಮಾಡಿ ತದನಂತರ ಮೊನ್ನೆ ಬೆಂಗಳೂರಲ್ಲಿ ಒಂದು ವಿಚಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ನಮ್ಮ ಹಿಂದೆ ಇರುವಂಥ ಎಲ್ಲ ಜಾತಿ ಪ್ರಮಾಣ ಪತ್ರಗಳ ಏನಿದಾವಲ್ಲ, 2002ಕ್ಕಿಂತ ಪೂರ್ವದಲ್ಲಿ ಯಾವುದೇ ಒಬ್ಬ ಕರ್ನಾಟಕದಲ್ಲಿ ಇರುವಂಥ ಯಾವುದೇ ಒಬ್ಬ ಲಿಂಗಾಯತರ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಿ, ಅಲ್ಲಿ ಹಿಂದೂ ಲಿಂಗಾಯತ ಅಂತಿದೆ. ಹಾಗಾಗಿ ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರೆಸಬೇಕು, ಜಾತಿ ಕಾಲಮಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಬೇಕು, ಉಪಜಾತಿಯನ್ನು ಹಾಗೆ ಖಾಲಿ ಬಿಡಬೇಕು ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಓಕೆ, ಈ ಥರ ಆದರೆ ಸ್ವಾಮೀಜಿ ವೀರಶೈವ ಅಡಿಯಲ್ಲಿ ಬರುತ್ತೋ ಅಥವಾ ಲಿಂಗಾಯತ ಅಡಿಯಲ್ಲಿ ಬರುತ್ತೋ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಕಾರಣ ಏನು ಅಂತಂದರೆ ಬಹಳಷ್ಟು ಜನ ಚರ್ಚೆ ಮಾಡ್ತಿರುವಂಥದ್ದು ಈಗ ವೀರಶೈವ ಮತ್ತು ಲಿಂಗಾಯತದ ವಿಚಾರದಲ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಿರುವಂಥದ್ದು ಈಗ ಪಂಚಮಸಾಲಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಎಲ್ಲ ಜನರಿಗೂ ಸಹಿತ ನೀವು ಹೇಳುವಂಥದ್ದು ಅಂದರೆ ನೀವು ಹೇಳೋ ಪ್ರಕಾರ ಏನಂದರೆ ಹಿಂದೂ ಅಂತ ಬರೆಸಬೇಕು, ಹಿಂದೂವಲ್ಲಿ ಉಪಜಾತಿಯಲ್ಲಿ ಅಥವಾ ಏನಂದರೆ ಇದರಲ್ಲೇನೆಂದರೆ ನೀವು ಪಂಚಮಸಾಲಿ ಅಥವಾ ಏನಂದರೆ ವೀರಶೈವ ಲಿಂಗಾಯತ ಅಥವಾ ಅಂದರೆ ಅವರವರ ಜಾತಿಗೆ ಅನುಗುಣವಾಗಿ ಬರೆಸಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ರಿ. ಹಾಗಾದರೆ ಈ ಒಂದು ನಿಮ್ಮ ಪಂಚಮಸಾಲಿ ಯಾವುದರ ಅಡಿಯಲ್ಲಿ ಬರುತ್ತೆ ಅಂತ? ಲಿಂಗಾಯತರ ಅಡಿಯಲ್ಲಿ ಬರುತ್ತೆ. ಓಕೆ, ನಾವು ಲಿಂಗಾಯತ ಪಂಚಮಸಾಲಿಗಳು. ಓಕೆ, ಈಗ ಏನಂದರೆ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿಗಳು ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ ಅವರಿಗೆ. ಮೊದಲನೇ ಮಾತಿಗೆ ಸ್ವಾಮೀಜಿಗಳೇ ನಮಸ್ತೆ. ನಮಸ್ಕಾರ ಸ್ವಾಮೀಜಿಗಳೇ. ಈಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಇರುವಂಥದ್ದು, ನೀವು ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಮಾಡಿ ಬಹಳಷ್ಟು ಜನ ಏನಂದರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆದರೆ ಕೊನೆಗೂ ಸಹ ಅಂತಿಮವಾಗಿ ಒಂದು 22ನೇ ತಾರೀಕು ಏನನ್ನ ಬರೆಸಬೇಕು ಅನ್ನುವಂತಹ ಕ್ವಶನ್ ಮಾರ್ಕ್, ಅದು ಕ್ವಶನ್ ಮಾರ್ಕ್ಗೆ ಉಳಿತಾ ಅಂತ? ಕ್ವಶನ್ ಮಾರ್ಕ್ ಆಗಿ ಏನು ಉಳಿದಿಲ್ಲ ನಮ್ದು. ಈಗ ಬಹಳ ವರ್ಷಗಳಿಂದ ವೀರಶೈವ ಮಹಾಸಭೆಯವರು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ರಾಜ್ಯ ಸರ್ಕಾರ ಶಿಫಾರಸು ಮಾಡಿದಾಗೂ ಕೂಡ ಕೇಂದ್ರ ಸರ್ಕಾರ ಅದನ್ನ ತಿರಸ್ಕೃತ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ಇದೆ. ಆದರೆ ನಿನ್ನಿನ ಸಮಾವೇಶದಲ್ಲಿ ಏನಾಯ್ತು ಅಂತಂದ್ರೆ ಧರ್ಮದ ಕಾಲಮ್ಮಿನ ಪ್ರಶ್ನೆಯನ್ನ ನಾವು ಪ್ರಮುಖವಾಗಿ ತೆಗೆದುಕೊಳ್ಳಿಲ್ಲ. ಇದು ಜಾತಿ ಸಮೀಕ್ಷೆ ಆಗಿರೋದ್ರಿಂದ ನಾವೆಲ್ಲ ನಿನ್ನೆ ಬಹಳಷ್ಟು ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಸುದೀರ್ಘ ನಾವು ಕೂಡ ಒಂದು 15-20 ದಿವಸ ಎಲ್ಲಾ ಚರ್ಚೆಗಳನ್ನ ಮಾಡಿ
ಈ ಧರ್ಮದ ಕಾಲಂನಲ್ಲಿ ಅವರ ವಿವೇಚನೆಗೆ ಬಿಡೋಣ. ಯಾಕೆ ಅಂತಂದ್ರೆ ಕೆಲವು ಜನ ಹಿಂದೂ ಬರೆಸಿದ್ದಾರೆ, ಕೆಲವು ಜನ ವೀರಶೈವ ಲಿಂಗಾಯತವನ್ನ ಹಿಂದೆ ಬರೆಸಿದ್ದಾರೆ. ಯಾರು ವೀರಶೈವ ಲಿಂಗಾಯತ ಅಂತ ಬರೆಸಿದಾರೋ ಅವರು ವೀರಶೈವ ಲಿಂಗಾಯತವನ್ನೇ ಬರೆಸ್ಲಿ, ಯಾರು ಹಿಂದೂ ಬರೆಸಿದಾರೋ ಅವ್ರು ಹಿಂದೂ ಅಂತೆ ಬರೆಸ್ಲಿ. ಜಾತಿ ಕಾಲಂನಲ್ಲಿ ಮಾತ್ರ ವೀರಶೈವ ಲಿಂಗಾಯತ ಬರೆಸಬೇಕು. ಉಪಜಾತಿ ಕಾಲಂನಲ್ಲಿ ತಮ್ಮ ಏನು ಒಳಪಂಗಡಗಳದಾವ ಆ ಎಲ್ಲ ಒಳಪಂಗಡಗಳನ್ನ ಅವ್ರು ಬರೆಸಬಹುದು ಅಂತಕ್ಕಂಥ ವಿಚಾರವನ್ನು ನಿನ್ನಿನ ಸಮಾವೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಓಕೆ, ಬಟ್ ಆದರೆ ಇನ್ನೊಂದು ಸರ್ಕಾರ ಮಾಡಿರುವಂತಹ ವಿಚಾರದಲ್ಲಿ ಈ ಹಿಂದೆ 87 ಇದ್ವು, ಈಗ 40 ಆ್ಯಡ್ ಆನ್ ಮಾಡಿ 135 ಉಪಜಾತಿಗಳನ್ನು ಮಾಡಿದಾರಲ್ಲ ವೀರಶೈವ ಲಿಂಗಾಯತದ ವಿಚಾರದಲ್ಲಿ ಅಥವಾ ಲಿಂಗಾಯತದ ವಿಚಾರದಲ್ಲಿ. ಅಲ್ಲಿ 40 ಹೊಸದಾಗಿ ಬಂದಿರತಕ್ಕಂತಹ ಅಂದರೆ ಕ್ರಿಶ್ಚಿಯನ್ ಏನಂದರೆ ಲಿಂಗಾಯಿತು ಅಥವಾ ಕ್ರಿಶ್ಚಿಯನ್ ಏನಂದರೆ ಒಕ್ಕಲಿಗ ಅನ್ನುವಂತಹ ವಿಚಾರವಾಗಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸ್ವಾಮೀಜಿ? ಸರ್ಕಾರ ಈ ರೀತಿ ನಿರ್ಣಯಗಳನ್ನ ಎಂದೂ ಕೂಡ ದುಡುಕಿನ ನಿರ್ಧಾರಗಳನ್ನ ಮಾಡಬಾರದು. ಕಾರಣ ಅಂದ್ರ ಸರ್ಕಾರ ಅಂತಂದ್ರೆ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತಹದ್ದು. ಯಾವುದೇ ಒಂದು ಸಮಾಜಕ್ಕಾಗಿ ಅಲ್ಲ, ಯಾವುದೇ ಒಂದು ಒಳಪಂಗಡಕ್ಕಾಗಿ ಅಲ್ಲ, ಒಂದು ಜಾತಿಗಾಗಿ ಅಲ್ಲ, ಒಬ್ಬ ವ್ಯಕ್ತಿಗೂ ಕೂಡ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಸ್ಥಾನ ಇರೋದು ಸರ್ಕಾರಕ್ಕೆ. ಒಂದ್ ಸಾರಿ ಅವ್ರು 80 ಮಾಡೋದು, ಒಂದ್ ಸಾರಿ 120 ಮಾಡೋದು, ಇದೇನ್ ತೋರಿಸ್ತದ ಅಂತಂದ್ರ ಅಲ್ಲಿ ಏನು ಅಂತ ಕಮಿಟಿ ಅಂತ ನೇಮಕ ಮಾಡಿದ್ದಾರೆ, ಆ ಕಮಿಟಿಯವರ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತದೆ. ಇದು ಸರಿಯಲ್ಲ. ಈಗ ನಾನು ವಚನಾನಂದ ಸ್ವಾಮೀಜಿಗಳಿಗೆ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸ್ವಾಮೀಜಿಗಳೇ, ಬಹಳಷ್ಟು ಮಟ್ಟಿಗೆ ಚರ್ಚೆ ಆಗ್ತಿರುವಂತಹ ವಿಚಾರ ಏನಂದರೆ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ರಾಜ್ಯಾದ್ಯಂತ ರ್ಯಾಲಿಗಳಾದವು, ಎಲ್ಲ ಕಡೆಯೂ ಸಹಿತ ಸಮಾವೇಶಗಳಾದವು, ಎಲ್ಲವೂ ಆಯಿತು. ಆದರೆ ಚುನಾವಣೆ ಮುಗಿದಾದ ಮೇಲೆ ಇಲ್ಲಿಯವರೆಗೂ ಸಹಿತ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಸಿಗಲೇ ಇಲ್ಲ ಅಥವಾ ಪ್ರಚಾರ ಮಾಡಲೇ ಇಲ್ಲ, ಮತ್ತು ದೊಡ್ಡ ಮಟ್ಟದಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಲಿಲ್ಲ. ಆದರೆ ಯಾವಾಗ ಈ ಜಾತಿ ಜನಗಣತಿಯ ವಿಚಾರವಾಗಿ ಬರುತ್ತಲ್ಲ ಅವಾಗ ಮತ್ತೆ ಈ ಮುನ್ನೆಲೆಗೆ ಬಂದಿದೆ. ಈ ಒಂದು ಗ್ಯಾಪನ್ನು ನೀವು ಮುಂಚೆನೇ ಫಿಲ್ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ಅಂತ? ಇಲ್ಲ, ಅದು 2018ರಲ್ಲಿ ಹೋರಾಟ ಆದಮೇಲೆ ನಾವು ಪೀಠಕ್ಕೆ ಬಂದಿದ್ದೆ 2018ರಲ್ಲಿ. ಆ ನಂತರದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಸಮುದಾಯಕ್ಕೆ, ಲಿಂಗಾಯತರಲ್ಲಿ ಬಹುಸಂಖ್ಯಾತವಂತ ಪಂಚಮಸಾಲಿ ಸಮುದಾಯಕ್ಕೆ ಏನನ್ನ ಅವೇರ್ನೆಸ್ ಮಾಡಬೇಕೋ ಆ ಅವೇರ್ನೆಸ್ಸನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಪಂಚಮಸಾಲಿಗಳಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಅದು ಕೂಡಲ ಸಂಗಮ ಪೀಠ ಇರಲಿ, ಹರಿಹರ ಪೀಠ ಇರಲಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾಕಂತಂದರೆ ಆ ಜಾತಿಯ ಪಟ್ಟಿಯಲ್ಲೇ ಲಿಂಗಾಯತ ಪಂಚಮಸಾಲಿ ಅಂತ ಸ್ಪಷ್ಟವಾಗಿರೋದ್ರಿಂದ ಅಲ್ಲಿ ವೀರಶೈವ ಲಿಂಗಾಯತ ಅಂತ ಬರ್ಸಕ್ಕೆ ಬರೋದಿಲ್ಲ. ಯಾಕಂತಂದರೆ ವೀರಶೈವ ಲಿಂಗಾಯತಕ್ಕೊಂದು ಸೆಪ್ರೇಟ್ ಕೋಡ್ ಇದೆ, ಆ ಲಿಂಗಾಯತಕ್ಕೊಂದು ಸೆಪ್ರೇಟ್ ಕೋಡ್ ಇದೆ. ನಮ್ಮ ಕೋಡ್ ಏನಂತಂದರೆ A0868 ಅಂತ ಬರ್ಸ್ಬೇಕು. ಅಲ್ಲಿ ನಾವು ವೀರಶೈವ ಲಿಂಗಾಯತ ಬರ್ಸಿಬಿಟ್ರೆ ಉಪಜಾತಿಯಲ್ಲಿ ಅಲ್ಲಿ ಬರ್ಸೋ ಅವಶ್ಯಕತೆ ಇಲ್ಲ ನಾವು. ಹಾಗಾಗಿ ನಾವು ಉಪಜಾತಿಯಲ್ಲಿ ಬರೋದಿಲ್ಲ, ವೀರಶೈವ ಲಿಂಗಾಯತ ಬರ್ಸೋ ಅವಶ್ಯಕತೆನೇ ಇಲ್ಲ ಅಲ್ಲಿ. ಯಾಕಂದ್ರೆ ನಮ್ಮ ಪ್ರತ್ಯೇಕವಾಗಿ ಕೋಡ್ ಇರೋದ್ರಿಂದ ಒಂದು ವೀರಶೈವ ಪಂಚಮಸಾಲಿ ಆದರೂ ಬರ್ಸಬೇಕು, ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸಬೇಕು. ಹಾಗಾಗಿ ನಾವು ಆಯ್ಕೆ ಮಾಡಿರುವಂಥದ್ದು, ಭಕ್ತರ ಆಯ್ಕೆ ಮಾಡಿರುವಂಥದ್ದು ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸ್ಬೇಕಂತಾಗಿದೆ. ಹಾಗಾಗಿ ನಮ್ಮ ಪಂಚಮಸಾಲಿ, ಬಹುದೊಡ್ಡ ಪಂಚಮಸಾಲಿಗಳಲ್ಲಿ ಅವೇರ್ನೆಸ್ ಬಂದಿದೆ. ನಮ್ಮ ಪೀಠಗಳಲ್ಲಿ ಯಾವುದೇ ರೀತಿ ಗೊಂದಲವೇ ಇಲ್ಲ ಈ ವಿಚಾರದಲ್ಲಿ. ಇಲ್ಲ, ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಕೇವಲ ಒಂದು ಪೀಠದ ಬಗ್ಗೆ ಅಲ್ಲ ಸ್ವಾಮೀಜಿ. ಯಾಕಂದರೆ ಇಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಬಸವಣ್ಣನವರ ತಂದಿರತಕ್ಕಂತಹ ವೀರಶೈವ ಲಿಂಗಾಯತ್ವ ಅಥವಾ ಲಿಂಗಾಯತ್ವ ಧರ್ಮ ಅನ್ನುವಂತಹ ವಿಚಾರ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ. ಪ್ರಶ್ನೆ ಮೂಲ ಉದ್ದೇಶ ಶುರುವಾಗ್ತಾ ಇರುವಂಥದ್ದು, ಮೂಲ ಬುನಾದಿ ಶುರುವಾಗ್ತಾ ಇರುವಂಥದ್ದು ಅಲ್ಲಿಂದ. ಯಾವುದೋ ಒಂದು ಪಂಚಮಸಾಲಿಗಲ್ಲ ಅಥವಾ ಏನಂದರೆ ಮತ್ತೊಂದು ಏನಂದರೆ ಮಠದ ವಿಚಾರವಾಗಲ್ಲ ಅಥವಾ ಮತ್ತೊಂದು ಏನಂದರೆ ಸುತ್ತೂರು ಮಠದ ವಿಚಾರದಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಏನಂದರೆ ಒಂದು ಮಠದ ವಿಚಾರವಾಗಿ ಅಥವಾ ಒಂದು ಏನಂದರೆ ಉಪಜಾತಿಯ ವಿಚಾರವಾಗಿ ಚರ್ಚೆ ನಡೀತಾ ಇಲ್ಲ. ನಡೀತಾ ಇರುವಂಥದ್ದು ಪೂರ್ತಿ ಲಿಂಗಾಯತ ಸಮಾಜವ ಅಥವಾ ವೀರಶೈವ ಲಿಂಗಾಯತ ಸಮಾಜವ? ಅಲ್ಲ, ಇದು ನಡೀತಾ ಇರೋದು ಜಾತಿ ಸಮೀಕ್ಷೆ ಅಂತ ಗೊತ್ತಿದ್ದೂ ಮತ್ತು ಧರ್ಮದಲ್ಲಿ ವೀರಶೈವ ಲಿಂಗಾಯತ ಯಾಕೆ ಬರ್ಸಂತ ಹೇಳ್ತಾ ಇದ್ದಾರೆ? ಇದು ನಡೀತಾ ಇರೋ ಜಾತಿ ಕಾಲಮ್ಮು, ಜಾತಿ ಸಮೀಕ್ಷೆ ನಡೀತಾ ಇರೋದ್ರಿಂದ ಧರ್ಮದಲ್ಲ, ಧರ್ಮದ ಬರಬೇಕಾಗಿರೋದು ಕೇಂದ್ರದ ಮೀಸಲಾತಿನ ಸಮೀಕ್ಷೆ ಬರ್ತಾ ಅಲ್ಲೇ ಬರೆಸಬೇಕು. ಇವರು ಮೊಟ್ಟ ಮೊದಲು ಏನು ಘೋಷಣೆ ಮಾಡಿದ್ದೀವರು ವೀರಶೈವ ಮಹಾಸಭಾದವರು? ವೀರಶೈವ ಯಾರನ್ನ ಕೇಳಿ ಮಾಡಿದ್ರು? ಅವರು ಯಾವ ಸ್ವಾಮಿಗಳ ಮೀಟಿಂಗ್ ಮಾಡಿದ್ರಾ? ಯಾರು ಕೇಳ್ಕೊಂಡು ಅವ್ರು ಅನೌನ್ಸ್ ಮಾಡಿದರು? ಅವ್ರಿಗೆ ಯಾವ ಹಕ್ಕಿದೆ? ಈ ಇಷ್ಟೊಂದು ಬಹುದೊಡ್ಡ ಪಂಚಮಸಾಲಿ ಪೀಠಗಳನ್ನ ಗಮನಿಸಿದ್ರು ಅವರು? ಅವ್ರು ಮೊದಲಿಂದನೂ ಮೀಸಲಾತಿ ವಿಚಾರದಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಸ್ಪಷ್ಟತೆ ಕೊಡಲಿಲ್ಲ, ಆವಾಗೂ ನಮ್ಗೆ ಸಪೋರ್ಟ್ ಮಾಡಲಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ನಾವು ಭಾಳ ನಮ್ಮ ಸ್ಪಷ್ಟೀಕರಣ ತೆಗೆದುಕೊಂಡಿದ್ದೇವೆ. ಧರ್ಮದಲ್ಲಿ ವೀರಶೈವ ಲಿಂಗಾಯತ ಅಂತ ಎರಡು ಕೂಡಿರುವುದರಿಂದ ಇದು ಯಾವತ್ತೂ ಧರ್ಮ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ತಿರಸ್ಕಾರ ಮಾಡಿದೆ. ವೀರಶೈವ ಅನ್ನೋದೇ ಒಂದು ಹಿಂದುವಿನ ಒಂದು ಭಾಗ ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ ಶರವನ್ನು ಬರೆದಿದೆ, ಅದನ್ನು ತಿರಸ್ಕೃತವಾಗಿದ್ದಾರೆ.
ಲಿಂಗಾಯತ ಹೆಂಗೆ ಸಿಕ್ಕ ಇದೆ, ಹೆಂಗೆ ಜೈನ ಇದೆ, ಅದೇ ರೀತಿ ಲಿಂಗಾಯತ ಆಗಬೇಕು ಅಂತ ಹೇಳಿನು 2018ರಲ್ಲಿ ಬಹುದೊಡ್ಡ ಹೋರಾಟ ಆಯಿತು. ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಕೇಂದ್ರಕ್ಕೆ ರೆಫರ್ ಮಾಡಿದ್ರು. ಕೇಂದ್ರದವರು ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದ್ರೆ, ಕೊಡೋಕೆ ಆಗೋದಿಲ್ಲ ಅಂತ ಹೇಳಿಲ್ಲ. ಅದನ್ನು ಪುರಸ್ಕಾರ ಮಾಡಲ್ಲ, ತಿರಸ್ಕಾರ ಮಾಡಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಹೋರಾಟ ನಡೀತಾ ಇರೋದು ವೀರಶೈವ ಲಿಂಗಾಯತ ಧರ್ಮ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಲಿಂಗಾಯತ ಬರ್ಸ್ರಿ ಅಂತ ಹೇಳ್ತಾರೆ. ಇವೆರಡಕ್ಕೂ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆನೇ ಸಿಗದೇ ಇದ್ದಾಗ ಹೇಗೆ ಬರ್ಸಂತೀರ? ನಿಮ್ಗೆ ಅಡ್ರೆಸ್ಸೇ ಇಲ್ಲ ಅಂದಮೇಲೆ ಯಾಕೆ ಆ ಮನೆ ಅಡ್ರೆಸ್ ಕೊಡ್ತಾ ಹೋಗ್ತಾ ಇದ್ದಾರೆ ನೀವು? ಈಗಿರೋದು ನಾವು ತೆಗೆದುಕೊಂಥ ಎಲ್ಲ ಸವಲತ್ತುಗಳು, ನಮ್ಮ ಮಠದಲ್ಲಿ ಆಗಿರುವಂಥ ಎಲ್ಲ ಟ್ರಸ್ಟ್ಗಳಿರ್ಬೋದು, ಎಲ್ಲವೂ ಯಾವುದ್ರ ಅಡಿಯಲ್ಲೇ ಬರ್ತವೆ ಅಂತಂದರೆ ಹಿಂದೂ ಧರ್ಮದ ಅಡಿಯಲ್ಲೇ ಬರ್ತವೆ. ಅದನ್ನು ನಾವು ಬರ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಇದನ್ನು ಬರೆಸಿಬಿಟ್ರೆ, ಇತರದಲ್ಲಿ ಬರೆಸಿಬಿಟ್ರೆ ನಂಬರ್ಗಳು ಕೌಂಟ್ ಆಗುತ್ತೆ ಅಂಥೇಳಿ. ನಂಬರ್ಗಳ ಆಧಾರದ ಮೇಲೆ ಯಾವತ್ತೂ ಧರ್ಮವನ್ನು ಮಾನ್ಯತೆ ಕೊಡೋದಿಲ್ಲ, ಅದರ ಸಿದ್ಧಾಂತದ ಮೇಲೆ ಮಾನ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ಜರತೃಷ್ಟ ಪಾರ್ಸಿ ಜನಗಳು ಎಷ್ಟು ಜನ ಇದ್ದಾರೆ, ಆದರೂ ಕೂಡ ಪಾರ್ಸಿ ಧರ್ಮ ಇದೆಯಲ್ಲ. ಹಾಗಾಗಿ ನಮ್ಮಲ್ಲಿ ಕ್ಲಾರಿಟಿ ಏನಿದೆ ಅಂತಂದರೆ, ಧರ್ಮ ಹಿಂದೂನೇ ಬರೆಸಬೇಕು. ಯಾವತ್ತು ನೀವು ಮಾನ್ಯತೆ ಸಿಗುತ್ತಲ್ಲ ಆವತ್ತು ನಾವು ಬರ್ಸೋಣ. ಈಗ ನಟರಾಜ್ ಸರಿಗೆ ಮಾತಾಡ್ತೀನಿ. ಸರ್, ನನ್ನ ನೇರವಾದಂತಹ ಪ್ರಶ್ನೆ, ಲಿಂಗಾಯತರಿಗೂ ಮತ್ತು ವೀರಶೈವ ಲಿಂಗಾಯತರಿಗೂ ಇರುವಂತಹ ಡಿಫ್ರೆನ್ಸಸ್ ಏನು ಅಂತ? ನಾವು ನಿನ್ನೆ ಸಮಾವೇಶ ಮಾಡಿದ್ದ ಉದ್ದೇಶನೇ ಅದು. ವೀರಶೈವ ಮಹಾಸಭಾ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಯಾವತ್ತೂ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅಂಥದ್ದು ವೀರಶೈವ ಮಹಾಸಭಾದ ನಿಲುವಿಲ್ಲ. ಎಲ್ಲ ಒಂದೇ ಅಂತಕ್ಕಂಥ ನಿಲುವು. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಕೂಡ ಅವರ ಹಸ್ತಾಕ್ಷರದಲ್ಲಿ ಬರ್ಕೊಟ್ಟಿದ್ದಾರೆ. ವೀರಶೈವ ಅಂತಕ್ಕಂಥದ್ದು ಗ್ರಾಂಥಿಕ ಭಾಷೆ. ಲೋಕಲ್ಲಾಗಿ ನಮ್ಮ ರೂರಲ್ ಸೈಡ್ನಲ್ಲಿ ಲಿಂಗಾಯತರು ಅಂತಲೇ ಕರೀತಾರೆ ಎಲ್ಲರೂ. ಲಿಂಗಾಯತರು ಅಂತಕ್ಕಂಥದ್ದು ಆಡುಭಾಷೆ. ಎಲ್ಲರಿಗೂ ಒಂದೇ ತತ್ವಗಳು, ಷಟಸ್ಥಲ, ಅಷ್ಟಾವರಣ, ಪಂಚಾಚಾರ, 3 ಸೂತ್ರಗಳೇನಿದ್ದಾವೆ, ಅವರು ವೀರಶೈವ ಅಂತ ಹೇಳ್ಕೊಳೋರು ಮಾಡ್ತಾರೆ. ಲಿಂಗಾಯತ ಅವ್ರಿಗೆ ಸಪ್ರೇಟ್ ಇಲ್ಲ, ಏನು ಯಾವುದೇ ಆಚರಣೆಯಲ್ಲಿ ವ್ಯತ್ಯಾಸ ಇಲ್ಲ. ಸೊ ಹಾಗಾಗಿ ನಮ್ಮ ಮಹಾಸಭಾ ನಿಲುವು ಏನಿದೆ ಹಾಗೂ ನನ್ನ ವೈಯಕ್ತಿಕ ನಿಲುವೇನಿದೆ ಎಲ್ಲ ಒಂದೇ. ಹಾಗಿದ್ರೆ ಮತ್ತೆ ಯಾಕೆ ಲಿಂಗಾಯತ ಅನ್ನುವಂತಹ ವಿಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಅಂತ? ಅದು ನನಗೆ ಅರ್ಥ ಆಗ್ತಾ ಇದ್ದದ್ದು ಪ್ರಶ್ನೆ. ಅದಾಗಬಾರ್ದು. ಅದಾಗಿರೋದ್ರಿಂದಲೇ ನಮಗೆ ಸ್ವಲ್ಪ ಇವಾಗ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಅದಾಗಬಾರ್ದು, ಎಲ್ಲ ಒಂದೇ. ಬಸವಣ್ಣವರೇ ಹೇಳ್ದಂಗೆ, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಇದ್ದಾಗ ನಾನು ಅದೇ ತತ್ವ ಆಚರಣೆ ಮಾಡ್ತಕ್ಕಂಥ ನನ್ನನ್ನು ನಾನು ನಿಮ್ಮನ್ನು ಬೇರೆ ನನ್ನನ್ನು ಬೇರೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಈಗ ಪಂಚಪೀಠದ ಸ್ವಾಮೀಜಿಗಳು ಏನಿದ್ದಾರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೂ ಸಹಿತ ಒಂದು ಹೆಜ್ಜೆ ಒಂದು ಸ್ಟೆಪ್ ಮೇಲ್ಗಡೆ ಕೂತ್ಕೊಳ್ಳುವಂತಹ ಸಂಪ್ರದಾಯ ಈಗ ನೆನ್ನೆಯ ವೇದಿಕೆಯಲ್ಲಿ ನೋಡ್ತಾ ಇದೆ. ಎಲ್ಲರೂ ಒಂದೇ ಸಮನಾಗಿ ಕೂತ್ಕೊಂಡಿಲ್ಲ ಅಂತ. ಈ ಬದಲಾವಣೆ ಮುಂಚೆನೇ ಆಗಿದ್ರೆ ಈ ತರ ಆಗ್ತಿರಲಿಲ್ವಾ ಅಂತ? ಮುಂಚೆಯಿಂದಲೂ ಪ್ರಯತ್ನ ನಡೆದಿತ್ತು. ಕೂಡಲ ಸಂಘದಲ್ಲಿ ನಡೆದಿತ್ತು, ಬೆಳಗಾಮಲ್ಲಿ ನಡೆದಿತ್ತು. ಹೀಗೆ ಸಮಾಜದಲ್ಲಿ ಬದಲಾವಣೆ ಬಂದಾಗ ಎಲ್ಲ ಸರಿ ಹೋಗುತ್ತೆ. ನಿನ್ನೆ ಅದಕ್ಕೆ ಒಂದು ಒಳ್ಳೆಯ ಮುಹೂರ್ತ ಬಂದಿತ್ತು. ನಿನ್ನೆ ಎಲ್ಲ ಸಮಾನವಾಗಿ ಕೂತಿದ್ದಾರೆ. ಹೃದಯ ತುಂಬಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಯಾವುದೇ ಕಿಂಚಿತ್ತು ವ್ಯತ್ಯಾಸ ಇಲ್ಲದಲೇ ಒಂದೇ ವೇದಿಕೆ ಮೇಲೆ ಸಮಾನಾಂತರವಾಗಿ ಕೂತಿದ್ದಾರೆ. ಅಂದ್ರೆ ನಾನು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಅಂದ್ರೆ ಇನ್ನು ಮುಂದೆ ಎಲ್ಲವೂ ಸರಿ ಹೋಗುತ್ತೆ ಅಂತ? ಖಂಡಿತ ಸರಿ ಹೋಗೋಕ್ಕೆ ಮೊದಲನೇ ಹೆಜ್ಜೆ. ಬಟ್ ತುಂಬಾ ತಡವಾಗಿಟ್ರ ಅಂತ ಹೆಜ್ಜೆ ಅದು? ಇಲ್ಲ, ಪ್ರಯತ್ನಗಳು ನಡೆದಿತ್ತು. ಮನಸ್ಸಿನಲ್ಲಿ ಯಾರಿಗೂ ಇರಲಿಲ್ಲ. ಸೈದ್ಧಾಂತಿಕ ವಿಚಾರದಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ತನ್ನದೇ ಆದಂಥ ಸಾಮಾಜಿಕ ದೃಷ್ಟಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು. ಓಕೆ, ಅದು ಬಹಿರಂಗವಾಗಿ ಅವರವರ ಮಠದ ಪರಂಪರೆ ಬೆಳೆದಿತ್ತು. ಅವ್ರ ಶಿಷ್ಯರು ಬಿಡ್ತಾ ಇರಲಿಲ್ಲ, ಇದೆಲ್ಲ ಇತ್ತು. ಈಗ ಎಲ್ಲರಿಗೂ ಅರ್ಥ ಆಗಿದೆ, ನಾವೆಲ್ಲ ಒಂದಾಗಿರಬೇಕು ಅಂತ. ನೆನ್ನೆ ಆಗಿದ್ದು ಐತಿಹಾಸಿಕ ಹೆಜ್ಜೆ. ಓಕೆ, ಇನ್ನೊಬ್ಬ ಗೆಸ್ಟ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತೀನಿ. ಜಾಗತಿಕ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿವೃತ್ತ IAS ಅಧಿಕಾರಿಯಾಗಿರುವಂತಹ SM ಜಾಮದಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ನನ್ನ ಮೊದಲ ಪ್ರಶ್ನೆ ನಿಮಗೆ, ಲಿಂಗಾಯತ ಅನ್ನುವಂಥದ್ದು ಹುಟ್ಟು ಯಾವಾಗ ಶುರುವಾಯಿತು ಅಂತ? 12ನೇ ಶತಮಾನ. 12ನೇ ಶತಮಾನ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ನಿಮ್ಮ ಕೇಳಿಸ್ತಾ ಇದೆ ಸರ್? ಇವಾಗ ಕೇಳಿಸ್ತಾ ಇದೆನಾ? 12ನೇ ಶತಮಾನ. ನಿಮಗೆ ಕೇಳ್ತಾ ಇಲ್ಲ ಗೊತ್ತಿಲ್ಲ, ನಾನು ಕೇಳ್ತದೆ. ಓಕೆ ಸರ್, ಓಕೆ, ಕೇಳಿಸ್ತಾ ಇದೆ. ಈಗ ನಾನು ನಿಮ್ಗೆ ಕೇಳ್ತಾ ಇರುವಂತ ಮೊದಲನೇ ಪ್ರಶ್ನೆ ಅಂದ್ರೆ, ಲಿಂಗಾಯತ ಧರ್ಮದ ಹುಟ್ಟು ಏನು ಅಂತ, ಹುಟ್ಟು ಯಾವಾಗ ಅಂತ? ಅದು 1150ರಿಂದ 1167ರ ಅವಧಿಯಲ್ಲಿ. ಓಕೆ,
ಇಲ್ಲ, ಈ ವಿಚಾರ ಚರ್ಚೆಗೆ ಬರೋದಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಈಗ ಲಿಂಗಾಯತ ಧರ್ಮ ಮತ್ತು ವೀರಶೈವ ಲಿಂಗಾಯತದ ವಿಚಾರವಾಗಿ ಚರ್ಚೆ ಅಂತ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಕಟ್ಟುಪಾಡುಗಳಿದ್ದಾವೆ ಅಂತ. ಅಂದರೆ ವೀರಶೈವದಲ್ಲಿ ತುಂಬ ಕಟ್ಟುಪಾಡುಗಳಿದ್ದಾವೆ, ಆದರೆ ಲಿಂಗಾಯತದಲ್ಲಿ ಕಟ್ಟುಪಾಡುಗಳಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದವರು. ಹಾಗಾದರೆ ಆ ಎರಡು ಡಿಫ್ರೆನ್ಸಸ್ಗಳನ್ನು ವೀಕ್ಷಕರಿಗೆ ಹೇಳೋದಾದರೆ, ವೀಕ್ಷಕರಿಗೆ ತಿಳಿಸೋದಾದರೆ ಕೇಳ್ತದೆ ಹೇಳಿ. ಕೇಳಿಸ್ತದೆ, ಹೇಳಿ ಸರ್. ಅವೆರಡು ಡಿಫ್ರೆನ್ಸ್ಗಳನ್ನು ಹೇಳೋದಾದರೆ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತಕ್ಕಿರುವಂತಹ ಡಿಫ್ರೆನ್ಸಸ್ಗಳೇನು ಅಂತ. ಅದರಲ್ಲಿ ಮೂಲವಾಗಿ ನಾನು 4 ಮಾತ್ರ ಇಲ್ಲಿ ಹೇಳಿ ಬಯಸ್ತೇನೆ, ಇನ್ನೂ 108 ಇದೆ. ಹೇಳಿ ಸರ್, ಹೇಳಿ, ಕೇಳಿಸ್ತದೆ, ಹೇಳಿ. ಮೊದಲನೇದಾಗಿ ಅವರ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿ, ಲಿಂಗಾಯತರ ಧರ್ಮಗ್ರಂಥ ವಚನಶಾಸ್ತ್ರ. ಆ ಲಿಂಗಾಯತರ ಸಂಸ್ಥಾಪಕರು ಬಸವಣ್ಣನವರು ಮತ್ತು ಶರಣರು. ವೀರಶೈವದ ಸಂಸ್ಥಾಪಕರು ಅವರ ಹೇಳುವ ಪ್ರಕಾರ ಪಂಚಾಚಾರ್ಯರು. ಅದಾದ ನಂತರ ಅವರ ತತ್ವಗಳಿಗೂ ಲಿಂಗಾಯತ ತತ್ವಗಳಿಗೂ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಮೊದಲನೇದಾಗಿ ಭಿನ್ನಾಭಿಪ್ರಾಯ ಅಂತಂದರೆ ಅವರ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಸ್ಪಷ್ಟ ಓಕೆ, ನಾನೇನಂದರೆ ವಚನಾನಂದ ಸ್ವಾಮಿಗಳು ಮಾತಾಡಿಸ್ತೀನಿ. ಯಾಕಂದರೆ ಸ್ವಲ್ಪ ಏನಂದರೆ ಆ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಾಗಾಗಿ ವಚನಾನಂದ ಸ್ವಾಮೀಜಿಗಳೇ, ನಿಮಗೆ ನನ್ನ ಪ್ರಶ್ನೆ ಏನು ಅಂತಂದರೆ, ಧರ್ಮವನ್ನು ಲಿಂಗಾಯತ ಧರ್ಮ ಹುಟ್ಟಿರುವಂಥದ್ದೇ ಬಸವಣ್ಣನವರು ಹುಟ್ಟಿದ ಮೇಲೆ ಅನ್ನುವಂತಹ ವಿಚಾರ ಆದರೆ, ಅದಾದಮೇಲೆ ಬಹಳಷ್ಟು ಕಡೆಗೆ ಏನಂದರೆ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಏನಂದರೆ ಸ್ಥಾವರದ ಬಗ್ಗೆ. ಬಹಳಷ್ಟು ಜನ ಲಿಂಗಾಯತರು ಯಾರೂ ಸಹಿತ ಸ್ಥಾವರಕ್ಕೆ ಹೋಗಲೇಬಾರ್ದು, ಅಂದರೆ ಗುಡಿ ಗುಂಡಾತ್ರಗಳಿಗೆ ಹೋಗಲೇಬಾರ್ದು, ಅದಾದಮೇಲೆ ಮನೆಗಳಲ್ಲಿ ಏನಂದರೆ ಹೋಮ ಹವನಗಳನ್ನು ಮಾಡಲೇಬಾರ್ದು. ಈ ವಿಚಾರಗಳನ್ನು ನಿಜವಾಗ್ಲೂ ಸಹಿತ ಪರಿಪಾಲಿಸೋದಕ್ಕೆ ಆಗುತ್ತಾ ಅಂತ. ಅವರು ಹೋಮ ಮಾಡ್ತಾರೆ, ಅವರಿಂದ ನೀವು ಪ್ರಶ್ನೆ ಕೇಳೋ ಅಗತ್ಯ ಇಲ್ಲ. ಪ್ರಶ್ನೆ ಕೇಳಿದು ಅವರು, ಆದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ಹೆಚ್ಚಿಗೆ ಟೈಮ್ ಇಲ್ಲ. ಓಕೆ, ಮುಂದುವರಿಸಿ ಸರ್. ಏನು ಅಂತಂದ್ರೆ ಅವರು ಹೋಮ ಹವನ ಮಾಡ್ತಾರೆ. ಲಿಂಗಾಯತರಲ್ಲಿ ಹೋಮ ಹವನ ಮಾಡೋದಿಲ್ಲ. ಆಮೇಲೆ ಲಿಂಗಾಯತರು ಹುಟ್ಟಿದಾಗ, ಸಾಯುವಾಗ, ಮದುವೆಯಲ್ಲಿ ಮಾಡುವ ಆ ಆಚರಣೆಗಳು ಸಂಪೂರ್ಣ ಭಿನ್ನವಾಗಿವೆ. ಅವರ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳುವ ಹಾಗೆ ಸ್ಪಷ್ಟ, ಅದರಲ್ಲಿ 4 ಶ್ಲೋಕಗಳಿವೆ. ಆ 4 ಶ್ಲೋಕಗಳಲ್ಲಿ ಏನು ಹೇಳ್ತಾರೆ ಅಂದರೆ, ವೀರಶೈವರು ಯಾವುದೇ ವಿಚಾರ ಆಚರಣೆ ಮಾಡಬೇಕಾಗಿತ್ತಂದ್ರೆ ಅವು ವೇದ ಆಗಮ ಶಾಸ್ತ್ರಗಳಿಗೆ ವಿರುದ್ಧವಾಗದಂತೆ ಇರಬೇಕು ಅಂತ ಅವರ ಧರ್ಮಗ್ರಂಥ ಹೇಳುತ್ತೆ. ಆದರೆ ವಚನಶಾಸ್ತ್ರದಲ್ಲಿ ಅವೆಲ್ಲದಕ್ಕೂ ವಿರುದ್ಧವಾದಂಥ ವಚನಗಳಿವೆ. ಆದ್ದರಿಂದ ಈ ರೀತಿಯ ಮೂಲಭೂತವಾದ ತತ್ವಗಳಲ್ಲಿ ಸಂಪೂರ್ಣ ಭಿನ್ನಾಭಿಪ್ರಾಯ ಇದೆ. ಈ ವೀರಶೈವರಿಗೆ ಪುರಾಣಗಳಿವೆ, ಇತಿಹಾಸ ಇಲ್ಲ ಅಂತ ಅವರ ವಿದ್ವಾಂಸರೇ ಹೇಳ್ತಾರೆ. ಈ ಲಿಂಗಾಯತರಿಗೆ ಬಂದಾಗ ಅವರು ಸಾಮಾನ್ಯವಾಗಿ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳ್ತಾರೆ.
ನಾನೀಗ ದಿಂಗಾಲೇಶ್ವರ ಶ್ರೀಗಳನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿಗಳೇ, ಈ ವೀರಶೈವ ಲಿಂಗಾಯತ ಅನ್ನುವಂಥದಕ್ಕೆ ಈ ಒಂದು ಧರ್ಮ ಇದೆ ಅನ್ನೋದಕ್ಕೆ ಏನಾದರೂ ಪುರಾವೆಗಳಿದಾವ ಅಂತ? ಸರ್, ನಿಮ್ದು ನೆಟ್ವರ್ಕ್, ನಿಮ್ದು ಒಟ್ಟ ವಾಯ್ಸ್ ಕ್ಲಿಯರ್ ಇಲ್ಲ. ಅವ್ರು ಯಾರು ಏನು ಮಾತಾಡ್ತಾ ಇದ್ದಾರೆ ನನಗೆ ಕೇಳ್ತಾ ಇಲ್ಲ. ನಾನು ಜರ್ನಿ ಒಳಗದೀನಿ. ಒಂದ್ಸಾರಿ ಇದು ಧ್ವನಿ ಕಟ್ ಆಗಿರ್ತೈತಿ. ಅವ್ರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವೇನು ಕೇಳ್ತಾ ಇದ್ದೀರಿ, ಅವರು ಏನು ಉತ್ತರ ಹೇಳ್ತಾ ಇದ್ದಾರೆ, ಯಾವುದು ತಿಳಿತಾ ಇಲ್ಲ. ಓಕೆ, ಈಗ 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 ನನ್ನ ನೇರ ಪ್ರಶ್ನೆ ಗುರುಗಳೇ ನಿಮಗೆ, ವೀರಶೈವ ಲಿಂಗಾಯತ ಧರ್ಮ ಅನ್ನೋದಕ್ಕೆ ಏನಾದರೂ ಪುರಾವೆಗಳಿದಾವ ಅಂತ? ನೋಡ್ರಿ, ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನ ಎರಡು ಮಾಡುವಂತ ಒಂದು ಶಕ್ತಿಗಳೇನದಾರಲ್ಲ, ಅವರು ಈ ಸಮಾಜವನ್ನ ವಿಘಟನೆ ಮಾಡ್ತಕ್ಕಂಥವ್ರೇ ಹೊರತಾಗಿ ಕೂಡಿಸ್ತಕ್ಕಂಥವ್ರಲ್ಲ. ವೀರಶೈವನೇ ಬೇರೆ, ಲಿಂಗಾಯತನೇ ಬೇರೆ ಅನ್ನುವಂತಹದ್ದೇ ವೀರಶೈವ ಲಿಂಗಾಯತರಿಗೆ ಮಾಡುವ ಅತ್ಯಂತ ದ್ರೋಹದ ಕೆಲಸ. ಕಾರಣ ಏನು ಅಂತಂದ್ರೆ, ಇಲ್ಲಿ ವೀರಶೈವ ಅನ್ನುವಂಥದ್ದು ಎಲ್ಲ ಗ್ರಂಥಗಳಲ್ಲಿ ಸಿಗತಕ್ಕಂತಹ ಶಬ್ದ, ಸಾಮಾನ್ಯ ಜನರ ಬಾಯಿಯಲ್ಲಿ ಸಿಗತಕ್ಕಂಥದ್ದು ಲಿಂಗಾಯತ ಶಬ್ದ. ಒಂದು ಇಲ್ಲಿ ಏನಾಗ್ತದೆ ಅಂತಂದ್ರೆ, ದೀಕ್ಷಾ ಸಂದರ್ಭದಲ್ಲಿ ಒಂದು ಪ್ರಕ್ರಿಯೆ ನಡೀತದೆ, ಲಿಂಗವನ್ನ ಆಯತ ಮಾಡಿಕೊಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹುಟ್ಟುಕೊಂಡ ಶಬ್ದ ಯಾವುದು ಅಂತಂದ್ರೆ ಲಿಂಗಾಯತ ಅಂತಕ್ಕಂಥ ಶಬ್ದ. ಇದು 12ನೇ ಶತಮಾನದಲ್ಲಿ ಲಿಂಗಾಯತ ಹುಟ್ಟಿತು. ವೀರಶೈವಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥವ್ರು ಯಾರು, ಇದನ್ನೆಲ್ಲ ನೀವು ಬಹಳ ವಿಚಾರ ಮಾಡ್ಕೋಬೇಕು. ಯಾವ ಕಾರಣಕ್ಕಾಗಿ ಇವ್ರು ಇತ್ತಿತ್ತಲಾಗಿ ಹುಟ್ಟುಕೊಂಡ್ರು ಅಂತಕ್ಕಂಥದ್ದನ್ನು ಕೂಡ ಬಹಳ ವಿಚಾರ ಮಾಡಬೇಕು. ಮತ್ತು ನಿನ್ನಿನ ದಿವಸ ಸಾವಿರಾರು ಜನ ಸ್ವಾಮಿಗಳು ಕೂತ್ಕೊಂಡು, ಸಾಕಷ್ಟು ಜನ ಹಿರಿಯರು ಕೂತ್ಕೊಂಡು ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೂರಾರು ವರ್ಷದಿಂದ ಹೇಳ್ಕೊಂತ ಬಂದಿರತಕ್ಕಂತಹದನ್ನ ಪುಸ್ತಕಗಳಲ್ಲಿನೂ ನೋಡ್ತೀವಿ, ಎಲ್ಲ ಕಡೆಗೂ ನೋಡ್ತೀವಿ. ವೀರಶೈವ ಲಿಂಗಾಯತರಲ್ಲಿ ನೂರಾರು ಒಳಪಂಗಡಗಳದಾವ. ಇವರೆಲ್ಲರೂ ವೀರಶೈವರು ಹೌದು, ಇವರೆಲ್ಲರೂ ಲಿಂಗಾಯತರು ಹೌದು. ವೀರಶೈವನೇ ಬೇರೆ, ಲಿಂಗಾಯತನೇ ಬೇರೆ ಅನ್ನುವಂತಹದ್ದು ಅತ್ಯಂತ ಈ ಸಮಾಜಕ್ಕೆ ದ್ರೋಹ ಬಗೆಯುವಂತಹ ವಿಚಾರಣೆ ಹೊರತಾಗಿ, ಈ ಸಮಾಜಕ್ಕೆ ಅನ್ಯಾಯ ಮಾಡುವಂತಹ ವಿಚಾರಣೆ ಹೊರತಾಗಿ ಇದು ಈ ಸಮಾಜಕ್ಕೆ ವರ ಆಗತಕ್ಕಂಥ ವಿಚಾರ ಅಲ್ಲ ಅನ್ನೋದನ್ನ ನಾವು ಬಹಳಷ್ಟು ಸ್ಪಷ್ಟವಾಗಿ ಹಿಂದೂ ಹೇಳಿದೀವಿ, ಈಗೂ ಹೇಳಿದೀವಿ. ಕಾರಣ ಅಂತಂದ್ರೆ, ಆ ಲಿಂಗಾಯತವನ್ನು ಬಿಟ್ಟು ವೀರಶೈವ ಇಲ್ಲ, ವೀರಶೈವವನ್ನು ಬಿಟ್ಟು ಲಿಂಗಾಯತ ಇಲ್ಲ. ಲಿಂಗಾಯತ ಅಂತಕ್ಕಂಥದ್ದು ದೀಕ್ಷಾ ಸಂಸ್ಕಾರದಲ್ಲಿ ನಡೆಯುವ ಒಂದು ಕ್ರಿಯೆ ಮಾತ್ರನೇ ಹೊರತಾಗಿ ಅದು ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಸಿದ್ಧಗಂಗಾ ಹಿರಿಯ ಸ್ವಾಮಿಗಳು ಏನು ಮಾಡಿದ್ರು ಅಂತಂದ್ರೆ, ಈ ಲಿಂಗಾಯತ ಅನ್ನುವ ಪದವನ್ನು ಸೇರಿಸಬೇಕಂತ ಇವರು ಹಠ ಹಿಡಿದಂತ ಸಂದರ್ಭದಲ್ಲಿ ವೀರಶೈವದ ಮುಂದೆ ಈ ಲಿಂಗಾಯತ ಅಂತಕ್ಕಂಥ ಶಬ್ದ ಸೇರಿಸಿದಾಗಿನಿಂದ ನಾವೆಲ್ಲ ಅನಿವಾರ್ಯವಾಗಿ ದೊಡ್ಡವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ವೀರಶೈವದ ಮುಂದೆ ಲಿಂಗಾಯತವನ್ನು ಇಟ್ಟುಕೊಂಡು ವೀರಶೈವ ಲಿಂಗಾಯತ ಒಂದು ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ನಮ್ದು ಮೂಲ ವೀರಶೈವ. ಆ ವೀರಶೈವ ಲಿಂಗ ದೀಕ್ಷಾ ಸಂಸ್ಕಾರದಲ್ಲಿ ನಡೀತಕ್ಕಂಥದ್ದು ಒಂದು ಪ್ರಕ್ರಿಯೆ ಏನೈತಲ್ಲ, ಅದಕ್ಕೆ ಲಿಂಗಾಯತ ಅಂತ ಅಂತಾರೆ. ಆದ್ರೆ ನಾವು ಇತ್ತಿತ್ತಲಾಗಿ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂತಕ್ಕಂಥದ್ರೊಳಗೆ ನಾವು ಈಗೂ ಒಂದೇ ತರ ಇರ್ತೀವಿ, ಮುಂದೂ ಒಂದೇ ತರ ಇರ್ತೀವಿ. ಹಾಗಿದ್ರೆ ಸ್ವಾಮೀಜಿಗಳೇ, ವೀರಶೈವ ಲಿಂಗಾಯತ ಹಿಂದೂ ಧರ್ಮದ ಭಾಗವೋ ಅಥವಾ ಅಲ್ವೋ ಅಂತ? ಈಗ ನೋಡಿ, ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಮೊದಲೆಲ್ಲ ವೀರಶೈವ ಧರ್ಮ ಮಾಡಬೇಕು ಅಂತ ಹೊರಟರು. ಕೇಂದ್ರ ಸರ್ಕಾರ ಅದನ್ನು ತೆಗೆದು ಹಾಕಿರುವಂತ ಉದ್ದೇಶದಿಂದ ಇಲ್ಲೇನಾಯ್ತು ಅಂತಂದ್ರೆ, ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಬೇಕು ಅಂತೇಳಿ ಕೆಲವು ಜನ ಹೊರಟರು. ಆದ್ರೆ ಒಂದು ಸತ್ಯ ಗೊತ್ತಿರಲಿ ಎಲ್ಲರಿಗೂ, ವೀರಶೈವಕ್ಕೂ ಅಲ್ಲಿ ಅವಕಾಶ ಕೊಡೋದಿಲ್ಲ, ಲಿಂಗಾಯತಕ್ಕೂ ಅಲ್ಲಿ ಅವಕಾಶ ಕೊಡೋದಿಲ್ಲ. ಲಿಂಗಾಯತ ಅಂತ ಹೆಸರಿಟ್ಟುಕೊಂಡು ಬಂದ್ರೆ ನಾವು ಧರ್ಮ ಸ್ಥಾಪನೆಗೆ ಅವಕಾಶ ಕೊಡ್ತೀವಿ ಅಂತ ಯಾವುದೇ ಕೋರ್ಟ್ ಆಗಲಿ, ಯಾವುದೇ ಕೇಂದ್ರ ಸರ್ಕಾರ ಆಗಲಿ ಇವತ್ತಿನ ತನಕ ಹೇಳಿರ್ತಕ್ಕಂತಹ ಉದಾಹರಣೆಗಳು ಇಲ್ಲ. ಆ ಕಾರಣಕ್ಕಾಗಿ ಈ ಒಂದು ಹೆಸರುಗಳ ಮಧ್ಯದಲ್ಲಿ ಈ ಸಮಾಜವನ್ನು ಒಡೆದು, ಈ ಸಮಾಜವನ್ನ ಈಗಾಗಲೇ ಸಾಕಷ್ಟು ಶಕ್ತಿಹೀನ ಮಾಡಿದ್ದಾರೆ. ಇನ್ನೂ ಕೂಡ ಈ ಸಮಾಜ ಶಕ್ತಿಹೀನ ಆಗಬಾರದು ಅಂತಕ್ಕಂಥ ಕಳಕಳಿ ನಮಗಿದೆ ಹೊರತಾಗಿ ಮತ್ತೊಂದಿಲ್ಲ. ನಾವೆಲ್ಲ ವಿಚಾರ ಮಾಡಬೇಕು. 30% 30ರಷ್ಟಿರ್ತಕ್ಕಂಥ ವೀರಶೈವ ಲಿಂಗಾಯತರು ಹಿಂದಿನ ಗಣತಿಯಲ್ಲಿ 11ಕ್ಕೆ ನಾವು ಬಂದು ನಿಂತಿದೀವಿ ಅಂತಂದ್ರೆ ನಮ್ಮ ಸಮಾಜದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡಬೇಕಾಗಿದೆ. ಕಾರಣ ಅಂತಂದ್ರ 11% ಇರ್ತಕ್ಕಂಥವ್ರು 30% ಆಗಿಬಿಡ್ತಾರೆ ಕರ್ನಾಟಕದಲ್ಲಿ. 30% ಇರ್ತಕ್ಕಂಥ ನಾವು ವೀರಶೈವ ಲಿಂಗಾಯತರು 11% ಆಗ್ತೀವಿ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ, ಇದನ್ನ ನೀವೆಲ್ಲ ಮಾಧ್ಯಮದವರು ವಿಚಾರ ಮಾಡಬೇಕು.
ಈಗ ಎಲ್ಲ ಜಾತಿಗಳ ಸಂಖ್ಯೆ ಹೆಚ್ಚಾದಾಗ ವೀರಶೈವ ಲಿಂಗಾಯತರ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತದೆ. ಹಾಗಾದ್ರೆ ಹುಟ್ಟವ್ರ ಸಂಖ್ಯೆ ಕಡಿಮೆ ಆಯ್ತೋ ಏನೋ ಅಲ್ಲಿ ಕಾಗದ ಮಾಡೋರೊಳಗ ಆ ಸಂಖ್ಯೆನ ಕಡಿಮೆ ಹಾಕುವಂತ ಪ್ರಕ್ರಿಯೆ ನಡೀತೋ ಅನ್ನುವಂತಹ ಪ್ರಶ್ನೆ ಇಡೀ ಸಮಾಜದಲ್ಲಿ ಕಾಡ್ತಾ ಇದೆ. ಒಟ್ಟಾರೆ ಕರ್ನಾಟಕದಲ್ಲಿ ಪ್ರಬಲರಾಗಿರ್ತಕ್ಕಂಥ ವೀರಶೈವ ಲಿಂಗಾಯತರನ್ನ ಕಡಿಮೆ ಸಂಖ್ಯೆ ಮಾಡಿ ಅವ್ರನ್ನ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ರಂಗಗಳಲ್ಲಿ ನಾಶ ಮಾಡಬೇಕನ್ನುವಂತ ಒಂದು ಕೆಟ್ಟ ವಿಚಾರಗಳು ಬೇರೆಯವ್ರ ತಲೆಯಲ್ಲಿ ಇರೋದ್ರಿಂದ ಅದಕ್ಕೆ ನಮ್ಮವ್ರನ್ನ ಕೆಲವು ಮಂದಿನ ಕಟ್ಟಿಕೊಂಡು ಇದನ್ನ ನಾಶ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ನಾವು ಇಲ್ಲಿವರೆಗೂ ಕೂಡ ವೀರಶೈವ ಮಹಾಸಭೆಯೊಂದಿಗೆ ಮಠಾಧಿಪತಿಗಳು ಸಂಪರ್ಕವನ್ನು ಹೊಂದಿರಲಿಲ್ಲ. ಈ ಗಣತಿ ವಿಚಾರದಲ್ಲಿ, ಜನಗಣತಿ ವಿಚಾರದಲ್ಲಿ, ಜಾತಿ ಗಣತಿ ವಿಚಾರದಲ್ಲಿ ಮಠಾಧಿಪತಿಗಳು ಅಷ್ಟು ತಲೆ ಕೆಡಿಸಿಕೊಂಡಿರಲಿಲ್ಲ. ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವ್ರು ಇರ್ತಿದ್ರೆ ಹೊರತಾಗಿ ಇವೆಲ್ಲ ರಾಜಕಾರಣಿಗಳಿಗೆ, ಸಮಾಜದ ನಾಯಕರಿಗೆ ಬಿಟ್ಟು ವಿಚಾರ ಅಂತ ಅವ್ರು ತಿಳ್ಕೊಂಡಿದ್ರು. ಇದು ಎಲ್ಲ ಇತ್ತಿತ್ತಲಾಗಿ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದು ಮಠಾಧಿಪತಿಗಳಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಈ ಮಠಾಧಿಪತಿಗಳು ಎಲ್ಲರೂ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ಭಾವನಾದಿಂದ ಏನು ನೂರಾರು ಒಳಪಂಗಡಗಳದಾವ ಎಲ್ಲವನ್ನ ಸೇರಿಸಿ ವೀರಶೈವರನ್ನವ್ರ ಇರಲಿ, ಲಿಂಗಾಯತರನ್ನವ್ರ ಇರಲಿ, ನಾವೆಲ್ಲ ಒಂದು ಅನ್ನುವಂತಹ ಭಾವವನ್ನು ಮೂಡಿಸತಕ್ಕಂಥದ್ದು ಎಲ್ಲಾ ಮಠಾಧಿಪತಿಗಳ ಕರ್ತವ್ಯ ಆಗಬೇಕು ಅಂತಕ್ಕಂಥದ್ದು. ತಮಗೆ ನಾ ಒಂದು ಹೇಳಕ್ ಬಯಸ್ತೀನಿ, ಈ ಲಿಂಗಾಯತ ಅನ್ನೋರಿಗೆ ಬೆಲೆ ಕೊಟ್ಟು ಒಂದಿಷ್ಟು ಮಂದಿ ಲಿಂಗಾಯತ ಆದ್ರೆ, ವೀರಶೈವರನ್ನೋರು ಒಂದಿಷ್ಟು ಮಂದಿ ಬೆಲೆ ಕೊಟ್ಟು ವೀರಶೈವರಾದ್ರೆ, ಕೆಲವು ಮಂದಿ ವೀರಶೈವ ಲಿಂಗಾಯತರಾದ್ರೆ ಬಹುಶಃ ಯಾವ ಒಳಪಂಗಡದ ನಾಯಕರು ಈ ಸಮಾಜದಲ್ಲಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಮಠಾಧಿಪತಿಗಳು ಅಸ್ತಿತ್ವ ಕಳ್ಕೊಳ್ತಾರೆ, ಎಲ್ಲ ನಾಯಕರು ಕೂಡ ಅಸ್ತಿತ್ವವನ್ನು ಕಳ್ಕೊಳ್ತಾರೆ ಅಂತಕ್ಕಂತಹ ದೂರದೃಷ್ಟಿಯಿಂದ ಈ ಸಮಾಜವನ್ನ ಒಂದು ಸ್ತರದಲ್ಲಿ ತರಬೇಕನ್ನುವುದಕ್ಕಾಗಿ ಅವು ಎರಡು ಒಂದು ಅನ್ನುವಂತಹ ಭಾವದೊಳಗೆ ನಾವು ಹೊರಟಿದ್ದೀವಿ. ಓಕೆ, ವಚನಾನಂದ ಸ್ವಾಮೀಜಿಗಳಿಗೆ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಈಗ ನಾನು. ಸ್ವಾಮೀಜಿ, ಬಹಳಷ್ಟು ಜನ ಪ್ರಶ್ನೆಯನ್ನು ಮಾಡುವಂಥದ್ದು ಲಿಂಗಾಯತ ಧರ್ಮದ ವಿಚಾರವಾಗಿ ಪ್ರಶ್ನೆಯನ್ನು ಬಂದಂತಹ ಸಂದರ್ಭದಲ್ಲಿ ಮೊದಲು ಹೇಳುವಂಥದ್ದು ಏನಂದರೆ, ಬಸವಣ್ಣನವರು ಏನು ಆ ಸಮಾಜದಲ್ಲಿ ಅಂದರೆ ಅವರಿರುವಂತಹ ಸಮಾಜದಿಂದ ಏನಂದರೆ ಧಿಕ್ಕರಿಸಿ ಹೊರಗಡೆ ಬಂದಿರುವಂಥದ್ದೇ ಅಲ್ಲಿರುವಂತಹ ಅಂದರೆ ಕೆಲವೊಂದು ಕಟ್ಟುಪಾಡುಗಳು, ಆ ಒಂದು ಕಟ್ಟುಪಾಡುಗಳನ್ನು ಬಿಟ್ಟೆ ಹೊರಗಡೆ ಬಂದಿದ್ದಾರೆ. ಮತ್ತು ಅದೇ ಕಟ್ಟುಪಾಡುಗಳನ್ನು ಈಗ ನೀವು ಅನುಸರಿಸ್ತಾ ಇದ್ರಲ್ಲ ಅನ್ನುವಂತಹ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಒಂದು ಸಾಮಾಜಿಕವಾಗಿ ನಾವೆಲ್ಲ ವೀರಶೈವರು ಲಿಂಗಾಯತರು ಒಂದು. ನಾವು ಕುಡುತೊಳ ವ್ಯವಹಾರ ಇರ್ಬೋದು, ನಂಟಸ್ತಿಕೆ ಇರ್ಬೋದು, ಬೀಗಿತನ ಇರ್ಬೋದು, ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದು. ರಾಜಕೀಯವಾಗಿ ವೀರಶೈವ ಲಿಂಗಾಯತರು ಒಂದು. ಆದರೆ ಈ ರೀತಿ ಒಂದು ಮಾಡಕ್ಕೆ ಹೋದರೆ ಒಂದಾಗ್ತಾರೆ. ನೀವು ಧರ್ಮದ ವಿಚಾರಕ್ಕೆ ಬಂದರೆ ವೀರಶೈವ ತತ್ವ ಬೇರೆ, ಲಿಂಗಾಯತ ತತ್ವ ಬೇರೆ. ಅದನ್ನು ಬಹಳ ಸ್ಪಷ್ಟವಾಗಿ ಎಸ್.ಎಂ. ಜಾಮದಾರ್ ಅವರು ನಿಮಗೆ ಹೇಳಿದರು. ವೀರಶೈವ ಅಂದ್ರೆ ಏನು, ಲಿಂಗಾಯತ ಅಂದ್ರೇನು. ಸಾಮಾಜಿಕವಾಗಿ, ರಾಜಕೀಯವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲ ಒಂದು. ಅದರ ತತ್ವ ಅಂತ ಬಂದಾಗ, ಸಿದ್ಧಾಂತ ಅಂತ ಬಂದಾಗ, ದೇ ಆರ್ ಟೂ ಡಿಫ್ರೆಂಟ್ ಫಿಲಾಸಫೀಸ್. ಅದನ್ನು ನಾವು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಮತ್ತು ಹಿಂದೂಗಳ ಅಲ್ಲ ಅಂತ ಇವ್ರು ಹೇಳ್ತಾರೆ. ನೋಡ್ರಿ, ಹಿಂದೂಗಳಲ್ಲಿ ವೈದಿಕೂ ಇದೆ, ಅವೈದಿಕೂ ಇದೆ. ಅಲ್ಲಿ ವೀರಶೈವರು ಬರ್ತಾರೆ, ಲಿಂಗಾಯತರು ಬರ್ತಾರೆ. ಅಲ್ಲಿ ದ್ವೈತನೂ ಇದೆ, ಅದ್ವೈತನೂ ಇದೆ. ಶಕ್ತಿ ವಿಶಿಷ್ಟಾದ್ವೈತ ಇದೆ, ದ್ವೈತಾದ್ವೈತ ಇದೆ. ಎಲ್ಲವನ್ನು ಒಳಗೊಂಡಿರುವುದೇ ಹಿಂದೂ ಅನ್ನುವುದು ನಮ್ಮ ವಾದ. ಈಗ ಬಸವಣ್ಣನವರು ಮೊದಲನೇ ಬಾರಿಗೆ ಏನಂದ್ರೆ ಹೊರಗಡೆ ವೀರಶೈವ ಲಿಂಗಾಯತ ಇಲ್ಲ, ಬಸವಣ್ಣನವರು ಅವರು ಬ್ರಾಹ್ಮಣವನ್ನ ಬಿಟ್ಟು ಹೊರಗಡೆ ಬಂದಿರುವಂತಹ ಮೂಲ ಕಾರಣವೇ ಅಲ್ಲ ಆ ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ದೊಡ್ಡ ಮಟ್ಟದ ಏನಂತಂದ್ರೆ ಕಟ್ಟುಪಾಡುಗಳು. ಆ ಕಟ್ಟುಪಾಡುಗಳಿಂದ ಏನಂತಂದ್ರೆ ಬಹಳಷ್ಟು ನೋವಾಗ್ತಿದೆ ಅನ್ನುವಂತಹ ಕಾರಣಕ್ಕಾಗಿ ಹೊರಗಡೆ ಬಂದಿರುವಂತದ್ದು. ಈಗ ಮತ್ತೆ ಅದೇ ಕಟ್ಟುಪಾಡುಗಳನ್ನ ನೀವು ಇಟ್ಕೊಂಡ್ರೆ ಈಗ ಹಿಂದುವಿನ ಒಂದು ಸಣ್ಣ ಭಾಗ ಅದು ಅಲ್ಲಲ್ಲ, ಹಿಂದುವಿನ ಒಂದು ಸಣ್ಣ ಪಾರ್ಟ್ ಅದು. ಶೈವ ಬ್ರಾಹ್ಮಣರು, ಬಸವಣ್ಣನವರು ಶೈವ ಬ್ರಾಹ್ಮಣದಿಂದ ಹೊರಗಡೆ ಬಂದರು. ಅವರು ಯಾಕಂದ್ರೆ ಜನಿವಾರವನ್ನು ಸಮಾನತೆ ಇರಲಿಲ್ಲ ಅಂತ ಹೇಳಿ ಜನಿವಾರನ ಬಿಚ್ಚಿ ಲಿಂಗಾಯತ ತತ್ವವನ್ನು ಬಿತ್ತಲಿಕ್ಕೆ ಅಧ್ಯಯನ ಮಾಡಿದ್ರು. ಕೂಡಲ ಸಂಗಮದಲ್ಲಿ ಇದು ಹೇಳಲಿಕ್ಕೆ ಹೋದ್ರೆ ಬಹಳ ದೊಡ್ಡ ಫಿಲಾಸಫಿ ಬರುತ್ತೆ. ಆಮೇಲೆ ಅವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾದರು. ಆಮೇಲೆ ಅನುಭವ ಮಂಟಪ ಶುರು ಮಾಡಿದ ಮೇಲೆ ಅಲ್ಲಮ ಪ್ರಭುದೇವರನ್ನ ಅಧ್ಯಕ್ಷರು ಮಾಡಿದ್ರು. ಅಲ್ಲಿ ಜಗತ್ತಿನ ದೇಶದ ಎಲ್ಲ ಭಾಗದಿಂದ ವ್ಯಕ್ತಿಗಳು ಬಂದರು. ಅಲ್ಲಿ ಬಸವಾದಿಶರರ ಕಾಯಕ ದಾಸೋಹ ತತ್ವವನ್ನು ಮತ್ತು ಅಷ್ಟಾವರ್ಣ ಪಂಚಾಚಾರ ಶಟಸ್ಥಲಗಳನ್ನು ಎಲ್ಲವನ್ನು ಅರ್ಥಕೊಂಡು ಅವರೆಲ್ಲರೂ ಒಂದು ಮೂಮೆಂಟನ್ನು ಶುರು ಮಾಡಿದರು. ಅದನ್ನು ನಾವು
ಶರಣ ಚಳವಳಿ ಅಂತೂ ಕರೀಬಹುದು, ಲಿಂಗಾಯತ ಚಳವಳಿ ಅಂತ ಕರೀಬಹುದು. ಹಾಗಾಗಿ ಲಿಂಗಾಯತಕ್ಕೆ ಒಂದು ಗಟ್ಟಿತನ ಇದೆ, ಅಲ್ಲಿ ಏಕದೇವೋಪಾಸನೆ ಇದೆ. ಅದನ್ನು ಭಾಳ ಚೆನ್ನಾಗಿ ಜಾಮದಾರ್ ಅವರು ಹೇಳಿದ್ದು. ಆದರೆ ಇವರಿಗೆ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ಸಿಗದೇ ನಾವು ಹಿಂದೂಗಳಲ್ಲ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ಹಿಂದೆ ಹಿಂದೂ ಜೈನ ಅಂತ ಬರೆಸ್ತಾ ಇದ್ರು, ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು. ಯಾವಾಗ ಅವ್ರಿಗೆ ಪ್ರತ್ಯೇಕ ಧರ್ಮ ಸಿಕ್ತು, ಅವರೆಲ್ಲ ಸಿಖ್ ಅಂತ ಬರೆಸ್ತವರೆಲ್ಲ ಹಿಂದೂ ಸಿಖ್ ಅಂತ ಬರೆಸಲ್ಲ ಸಿಖ್ ಧರ್ಮದಲ್ಲಿ ಬಂದರು. ಹಿಂದೂ ಜೈನ ಅಂತ ಬರೆಸ್ತವರೆಲ್ಲ ಜೈನದಲ್ಲಿ ಬಂದರು. ಇವ್ರು ಏನು ಹೇಳಲಿಕ್ಕೆ ಹೊರಟಿರೋದು ಅಂತಂದರೆ ನಾವು ಹಿಂದೂಗಳಲ್ಲ ಅಂತ. ಹಿಂದೂಗಳಂತಂದರೆ ಇವ್ರ ಲೆಕ್ಕಾಚಾರದಲ್ಲಿ ಹಿಂದೂ ಅಂತಂದರೆ ಅದು ವೈದಿಕ ಧರ್ಮ ಅಂತ ಹೇಳ್ತಾರೆ. ಅದು ಲಿಂಗಾಯತ ಅಂದರೆ ಅವೈದಿಕ ಧರ್ಮ ಅಂತ. ಹಿಂದುವಿನಲ್ಲಿ ವೈದಿಕ ಧರ್ಮನೂ ಇದೆ, ಅವೈದಿಕನೂ ಇದೆ, ಆಸ್ತಿಕನೂ ಇದೆ, ನಾಸ್ತಿಕನೂ ಇದೆ. ದೇವ್ರು ನಂಬೋರು ಇದ್ದಾರೆ, ದೇವ್ರು ನಂಬದೇ ಇರೋರು ಇದ್ದಾರೆ. ಅದರಿಂದ ಬಸವಣ್ಣವರು ಒಂದರಿಂದ ಹೊರಗಡೆ ಬಂದರು. ಇಡೀ ಎಂಟೈರ್ ಹಿಂದುತ್ವದಿಂದ ಹೊರಗೆ ಬಂದಿಲ್ಲ ಬಸವಣ್ಣವರು. ನನ್ನೊಂದು ನೇರವಾದಂತಹ ಪ್ರಶ್ನೆ ನಿಮಗೆ. ಬಹಳಷ್ಟು ಜನ ಲಿಂಗಾಯತ ನಾಯಕರುಗಳು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಸಹಿತ ಲಿಂಗಾಯತರಂತ ಯಾರಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಹಿತ ಮನೆಗಳಲ್ಲಿ ಬೇರೆ ದೇವ್ರನ್ನ ಇಡಲೇಬಾರ್ದು. ಇದು ನಿಜವಾಗ್ಲೂ ಸಹಿತ ಸಾಧ್ಯನೇ ಈ ಸಮಾಜದಲ್ಲಿ ಅಂತ? ನೋಡಿ, ಮುಪ್ಪಿನ ಷಡಕ್ಷರಿಗಳನ್ನು ಮಾತಾಡ್ತಾರೆ. ಹೋರಾಟ ವಿಕ್ಕಿಸಲು ಬೇರಾದೆ ಅಲ್ಲದೆ ಎರಡುಂಟೆ ಜಗದೊಳಗೆ ಎಲೆದೇವನೆ ಅಂತ ಹೇಳ್ತಾರೆ. ಭಾರಿ ವೈಡ್ ಸೆನ್ಸಲ್ಲಿ ಹೇಳ್ತಾರೆ. ಎರಡು ಇಲ್ಲವೇ ಇಲ್ಲ. ಹೋರಾಟ ಇಕ್ಕಿಸ್ಕೋಸ್ಕರ ನೀವೊಂದು ದೇವ್ರು ಇಟ್ಕೊಳೋದು, ನಾನೊಂದು ದೇವ್ರು ಇಟ್ಕೊಳೋದು ಆಗಿದೆ, ಕಾಲದಿಂದ ಬಂದಿದೆ. ಇವಾಗ ಯಾರು ನಾವು ಲಿಂಗಾಯತರು ನಾವು ಬೇರೆ ಅಂತ ಹೇಳ್ತಾ ಇರ್ತಕ್ಕಂಥ ಜನ ಹುಟ್ಟಿದ್ದಾರೆ, ಅವ್ರ ಮನೆ ಸುತ್ತಮುತ್ತ ನೋಡ್ಕೊಂಬನ್ನಿ. ನಾಳೆ ಗ್ರಹಣ ಇದೆ, ಯಾರು ಆಚರಣೆ ಮಾಡಲ್ಲ. ಗ್ರಹಣ ಬೇಡ, ಅದೇ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು, ಅವ್ರು ಅಲ್ಲಿಂದ ಬಂದಿರತಕ್ಕಂಥ ಜಾಮದಾರ್ ಸಾಹೇಬರು ಪ್ರತಿ ಅಮಾವಾಸ್ಯೆಯಲ್ಲಿ ಅವರು ಪೂಜೆ ಮಾಡ್ತಾರೆ. ಅಮಾವಾಸ್ಯೆ ಹೋಳಿಗೆ ಮಾಡ್ತಾರೆ, ಎಡೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸಂಸ್ಕೃತಿ ಬೇರೆ, ಶಾಸ್ತ್ರ ಬೇರೆ. ಶಾಸ್ತ್ರಗಳು ಒಂದು ದೊಡ್ಡ ನಿಲುವನ್ನು ಇಟ್ಕೊಂಡು ಹಿಂಗಿರಬೇಕು ಅಂತ ರೂಪಿತವಾಗಿದ್ದು ಒಂದು ಲಿಮಿಟೇಷನ್ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಸಂಸ್ಕೃತಿ ನಮ್ಮ ಆನಂದಕ್ಕಾಗಿ ಮಾಡ್ಕೊತಕ್ಕಂಥದ್ದು. ನೀವು ಗಣೇಶನ ಇಡಬೇಡ, ಆ ಪೂಜೆ ಮಾಡಬೇಡ, ಮದುವೆಲಿ ಹಿಂಗೆ ಮಾಡಬೇಡ. ಮದುವೆ ಮಾಡಬೇಕಾದ್ರೆ, ಶಾಸ್ತ್ರ ಮಾಡಬೇಕಾದ್ರೆ ಅದರಲ್ಲಿ ಸಾಮಾಜಿಕ ಆರ್ಥಿಕ ಎಲ್ಲ ನೀತಿಗಳನ್ನು ರೂಪಿಸಿ ಮದುವೆಗಳನ್ನು ಮಾಡಿದ್ದಾರೆ ನಮ್ಮ ಹಿರಿಯರು. ಬಸವಣ್ಣವ್ರು ಹಿಂಗೆ ಮಾಡಬೇಕು ಅಂತ ಏನು ಹೇಳಿಲ್ಲ. ಇವಾಗ ಎಕ್ಸಾಂಪಲ್, ಮದುವೆ ಮಾಡಬೇಕಾದ್ರೆ ಮನೆ ಮಕ್ಕಳಿಗೆ ಸಂಬಂಧಿಕರಿಗೆಲ್ಲ ಬಟ್ಟೆ ತರ್ತಾರೆ. ದಿವಸ ತರ್ತೀರಾ? ದಿವಸ ತರೋಕ್ಕಾಗಲ್ಲ. ಬಟ್ಟೆ ತರಬೇಕು ಅಂತಂದರೆ ಬಟ್ಟೆ ಮಾಡೋನಿಗೆ ಉದ್ಯೋಗ ಆಯಿತು, ಹತ್ತಿ ಬೆಳೆಯೋನಿಗೆ ಉದ್ಯೋಗ ಆಯಿತು, ಮದುವೆಗೂ ಹೂವಿನ ಅಲಂಕಾರ ಮಾಡ್ತೀರ, ಹೂವಿನ ಆಯಿತು. ಇದೆಲ್ಲ ಸಂಸ್ಕೃತಿ ಬೇಡ ಅಂತೀರ ನೀವು? ಬೇಡ ಅಂದರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಒಬ್ಬಂದೇ ಅಲ್ವಲ್ಲ ನಿಲುವು. ನೀನೊಬ್ಬ ಲಿಂಗ ಪೂಜೆ ಆತ್ಮ, ಎಲ್ಲರೂ ಲಿಂಗ ಪೂಜೆ ಮಾಡ್ಕೊತೀವಿ ನಿಜ. ನನ್ನ ಕುಟುಂಬ, ನನ್ನ ಹೆಂಡತಿ ಇದ್ದಾಳಲ್ಲ, ಅವಳಿಗೊಂದು ಸಮಾಧಾನ ಕೊಡ್ತಕ್ಕಂಥ ಧರ್ಮ ಆಗದೇ ಇದ್ದರೆ ಇನ್ಯಾವುದು ಸಮಾನತೆ ನಾವು ಮಾಡ್ತೀವಿ? ಹಾಗಾಗಿ ವಚನಗಳನ್ನು, ವಚನ ಶಾಸ್ತ್ರವನ್ನು, ವಚನ ತತ್ವಗಳನ್ನು ನಿರಾಕರಣೆ ಮಾಡ್ತಕ್ಕಂಥವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಜಾಮದಾರ್ ಒಬ್ಬರೇ ಎಲ್ಲ ಅದನ್ನು ಫಾಲೋ ಮಾಡ್ತಾ ಇರೋದು. ಯಾರು ಈ ಜಗತ್ತಿನಲ್ಲಿ ಭೂಮಂಡಲದಲ್ಲಿ ಏನು ಮನುಷ್ಯರು ಅಂತ ಇದ್ದಾರೆ, ಎಷ್ಟು ಧರ್ಮಗಳಿದ್ದಾವೆ, ಆ ಧರ್ಮ ಪ್ರವರ್ತಕರಾಗಲಿ ಧರ್ಮ ಫಾಲೋಯರ್ ಆಗಲಿ ಯಾರೂ ವಚನಗಳನ್ನು, ವಚನ ಶಾಸ್ತ್ರವನ್ನು, ತತ್ವಗಳನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನೇ ಇಲ್ಲ. ಇಲ್ಲಿವರೆಗೂ ಯಾರೂ ಮಾಡೂ ಇಲ್ಲ, ಸಾಧ್ಯವೂ ಇಲ್ಲ. ಅಂಥದ್ದು ಬಿಟ್ಟು ಅದಕ್ಕೆ ಒಂದು ಪದಕ್ಕೆ ಏನು ಲಿಟ್ರರಿ ಮೀನಿಂಗ್ ಅಂತೀವಿ ನಾವು, ಆ ಲಿಟ್ರರಿ ಮೀನಿಂಗನ್ನೇ ತಗೊಳಕ್ಕಾಗಲ್ಲ. ಪುಂಡರಗೋಷ್ಠಿ ಅಂತ ಯಾವಾಗ ಹೇಳಿರು ಅಂದರೆ ಬರೀ ಅದನ್ನೇ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಕಾಯಕ ಮಾಡ್ದಲೆ, ಕೆಲಸ ಮಾಡ್ದಲೆ ಗೋಷ್ಠಿಗಳನ್ನು ಮಾಡ್ಕೊಂಡಿದ್ರಲ್ಲ, ಅದನ್ನು ಕಂಡಕ್ಕೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳಿದ್ದಾರೆ ಹೊರತು ಆ ಲೆಟ್ರಲ್ಲಿ ಮೀನಿಂಗ್ ತಗೋಬಾರ್ದು ನೀವು. ಆ ಕೆಲಸ ಮಾಡೋದು ಪುಂಡರ ಗೋಷ್ಠಿನೇ. ಆ ಥರ ಅರ್ಥ ಮಾಡ್ಕೋ ವಚನಗಳನ್ನು. ಆ ವಚನಗಳ ಭಾವಾರ್ಥವನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಸಾಂಘಿಕವಾಗಿ ನೆಮ್ಮದಿಯ ಜೀವನವನ್ನು ಕೊಡಬೇಕು, ಸಮಾನತೆಯನ್ನು ಸಾರಿದಂಥದ್ದೇ ಬಸವಣ್ಣವರು. ಬಸವಣ್ಣವ್ರಿಗೆ ಅನ್ಯಾಯ, ಅವರ ಹೆಸರಿಗೆ ಅನ್ಯಾಯವಾಯಿತು. ಮಾತೆ ಮಾದೇವಿಯವರು ಲಿಂಗದೇವ ಅಂತೇಳಿ ನಮ್ಮ ವಚನಗಳಿಗೆ ಅಂಕಿತವನ್ನು ಬದಲಾಯಿಸಿದ್ರು, ತಮಗೆಲ್ಲ ಗೊತ್ತಿರಬೇಕು. ಅಂಥ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಅದನ್ನು ಮರುಸ್ಥಾಪನೆ ಮಾಡ್ತು, ಅದಕ್ಕೆ ಚಿಮಾರಿ ಹಾಕಿಸ್ತು. ಮತ್ತು 2 ಗ್ರಂಥಗಳು ಬಂದವು. ಏನು, ಧರ್ಮ ಕಾರಣ ಅಂತ ಒಂದು, ನಾನು ದೇವ ಹೊರಗಣವನು ಅಂತ ಒಂದು. ಆ ಕಾರಣ ಬಂದು ಬಸವ ತತ್ವಕ್ಕೆ, ವಚನಶಾಸ್ತ್ರಕ್ಕೆ, ಬಸವನ ತತ್ವಕ್ಕೆ ಅಪಚಾರ ಆದಂಥ ಸಂದರ್ಭದಲ್ಲಿ ಬೀದಿಯಲ್ಲಿ ಹೋರಾಟ ಮಾಡಿ ಅವನು ಮಟ್ಟುಗೋಲು ಮಾಡಿಕೊಂಡಿದ್ದು ವೀರಶೈವ ಮಹಾಸಭಾ. ಬಸವ ತತ್ವವನ್ನು ಬಿಟ್ಟು ವೀರಶೈವ ಮಹಾಸಭಾ ಎಲ್ಲೂ ಇಲ್ಲ. ಇತ್ತೀಚೆಗೆ ಸರ್ಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಬೇಕು ಅಂತ ಒತ್ತಾಯ ಮಾಡಿದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ.
ಇತ್ತೀಚೆಗೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ 24ನೇ ಅಧಿವೇಶನದಲ್ಲಿ ದಾವಣಗೆರೆಯಲ್ಲಿ 2024 ಆದಂಥ ಅಧಿವೇಶನದಲ್ಲಿ ಒತ್ತಾಯ ಮಾಡಿದ್ರ ಮೇರೆಗೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದೆ. ಈಗೇನು ಬಸವ ಸಂಸ್ಕೃತಿ ಉತ್ಸವ ಎಲ್ಲ ಜಿಲ್ಲೆಗಳಾಗ್ತಾ ಇದೆ, ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ನಮ್ಮ ವೀರಶೈವ ಮಹಾಸಭಾದ ಪದಾಧಿಕಾರಿಗಳೇ ಆ ಉತ್ಸವವನ್ನು ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ಬಸವ ಉತ್ಸವಕ್ಕೆ ನಮ್ಮದು ಸ್ವಾಗತ ಇದೆ. ಬಸವಣ್ಣವರ ಹೆಸರು ಹೇಳಿ ಹಿಂದೆಗಡೆ ನೀವು ಸಮಾಜವನ್ನು ವಿಘಟನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಓಕೆ, ಮೊದಲನೇದಾಗಿನಂದರೆ ನಾನು ದಿಂಗಾಲೇಶ್ವರ ಸ್ವಾಮೀಜಿಗಳನ್ನ ಕೇಳ್ತೀನಿ. ಸರ್, ಸ್ವಾಮೀಜಿಗಳೇ, ನಿಮ್ಮ ಕೊನೆಯ ನುಡಿ ಏನು ಅಂತ, ಕೊನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಇಲ್ಲಿ ಏನಾಯ್ತು ಅಂತಂದ್ರೆ, ಬಸವಣ್ಣನವರ ವಚನಗಳು ಆಚಾರಹೀನ ವಿಚಾರವಾದಿಗಳ ಕೈಯಲ್ಲಿ ಯದ್ವಾ ತದ್ವಾ ಬದಲಾವಣೆ ಆಗ್ತಾ ಇದ್ದಾವೆ. ಇವರೇನು ಓಸರು ಬಸವಣ್ಣವ್ರ ವಚನ ಹಂಗೆ ಹೇಳುತ್ತೆ ಹಿಂಗೆ ಹೇಳುತ್ತೆ, ಅದು ಪ್ರತ್ಯೇಕ ಲಿಂಗಾಯತ ಅಂತ ಇವ್ರೇನು ಹೇಳ್ಕೊಳ್ತಾ ಇದಾರಲ್ಲ, ಇವ್ರಿಗೆ ಯಾರಿಗೂ ಕೂಡ ಆಚಾರದ ಗಂಧಗಾಳಿಗಳು ಗೊತ್ತಿಲ್ಲ. ಇದು ಜ್ಞಾನ ಮತ್ತು ಕ್ರಿಯಾ ಪ್ರಧಾನವಾಗಿರ್ತಕ್ಕಂತಹ ಧರ್ಮನೇ ಹೊರತಾಗಿ ಕೇವಲ ಜ್ಞಾನ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಅಲ್ಲ. ಆಮೇಲೆ ವಚನಗಳನ್ನ ಇವರು ಕೆಲವು ವಚನಗಳನ್ನ ತಮ್ಗೆ ಎಷ್ಟು ಬೇಕೋ ಅಷ್ಟೇ ವಚನಗಳನ್ನ ಮಾತ್ರ ಬಳಕೆ ಮಾಡ್ಕೊಳ್ತಾರೆ ಹೊರತಾಗಿ ಎಲ್ಲ ಸಮಗ್ರ ವಚನಗಳನ್ನ ಬಳಕೆ ಮಾಡ್ಕೊಳ್ಳಲ್ಲ. 2018ನೇ ಇಸ್ವಿಯಲ್ಲಿ ನಾವು ಎಲ್ಲರಿಗೂ ಕೂಡ ಬಹಿರಂಗ ಸವಾಲು ಕೊಟ್ಟಿದ್ವಿ. ಒಮ್ಮೆ ಬಹಿರಂಗ ಚರ್ಚೆ ಆಗಲಿ ಬಂದು ಬಿಡ್ರಿ ಅಂತ ನಾವು ಹೇಳಿದ್ವಿ. ಅವತ್ತಿನ ದಿವಸ ಪಲಾಯನವನ್ನ ಮಾಡಿದ್ರು. ಮತ್ತೀಗ ಹೊಸ ಗಾಳಿಯನ್ನ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇವರೆಲ್ಲ ಈ ಸಮಾಜವನ್ನ ಒಡೆದು ಛಿದ್ರ ಮಾಡಬೇಕನ್ನುವಂತಹ ಕೆಲವು ಜನ ಇದ್ದಾರೆ. ಇಂಥವರ ಮಾತಿಗೆ ಸಮಾಜದೊಳಗೆ ಯಾರು ಬೆಲೆ ಕೊಡಬಾರದು. ಈ ಸಮಾಜ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಸಮಾಜನೇ ಹೊರತಾಗಿ ಕೇವಲ ವಿಚಾರ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಅಲ್ಲ ಅನ್ನೋದನ್ನ ನಾಡಿನ ಜನತೆಗೆ ನಾವು ಹೇಳಲಿಕ್ಕೆ ಬಯಸ್ತೀವಿ. ವೀರಶೈವ ತತ್ವಗಳು ಬೇರೆ, ಲಿಂಗಾಯತ ತತ್ವಗಳು ಬೇರೆ ಅಂತಕ್ಕಂಥದ್ದು ಅಧ್ಯಯನದ ಕೊರತೆಯನ್ನು ತೋರಿಸ್ತದೆ ಹೊರತಾಗಿ ಅಲ್ಲಿ ಬೇರೆ ಏನೂ ಇಲ್ಲ ಅಂತಕ್ಕಂಥದ್ದು ವೀರಶೈವದ ಸಿದ್ಧಾಂತ ಇರಬಹುದು. ಇತ್ತಿತ್ತಲಾಗಿ ಇವ್ರು ಏನು ಹೇಳ್ತಾರಲ್ಲ ಲಿಂಗಾಯತದ ಸಿದ್ಧಾಂತಗಳಿರ್ಬೋದು, ಇವೆಲ್ಲ ಒಂದೇ ಅದಾವ. ವೀರಶೈವ ಲಿಂಗಾಯತ ಅಂತಕ್ಕಂಥ 2 ಪದಗಳಿಗೆ ಇರುವ ಸಿದ್ಧಾಂತ ಯಾವುದು? ಅಷ್ಟಾವರಣಗಳು, ಪಂಚಾಚಾರಗಳು, ಶಟಸ್ಥಲಗಳು. ಇಷ್ಟನ್ನ ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ ಅಂತಕ್ಕಂಥದ್ದನ್ನ ಇಡೀ ಸಮಾಜದ ಸಿದ್ಧಾಂತವನ್ನ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ವಚನ ಸಾಹಿತ್ಯನೂ ಅದನ್ನ ಹೇಳ್ತದೆ, ಸಿದ್ಧಾಂತ ಶಿಖಾಮಣಿಗಳನ್ನು ಅದನ್ನ ಹೇಳ್ತದೆ, ಆಗಮಗಳು ಕೂಡ ಅದನ್ನ ಹೇಳ್ತವೆ ಹೊರತಾಗಿ ಬೇರೆ ಏನನ್ನು ಹೇಳೋದಿಲ್ಲ. ಇವರು ತಮಗೆ ಏಟ್ ಬೇಕ ಆಟನ್ನ ನೋಡಿಕೊಂಡು ಅದೇ ಸತ್ಯ ಅಂತ ಹೇಳ್ತಾರ. ಒಂದು ಆನೆಯನ್ನ ಯಾವನೋ ಒಬ್ಬವ ಕುರುಡ ಒಂದು ಏನಂತೀರಿ ನೀವು ಬಾಲ ಹಿಡ್ಕೊಂಡ, ಆನೆ ಎಷ್ಟು ದಪ್ಪ ಐತಂದ್ರ ಇಷ್ಟ ದಪ್ಪ ಐತೆ ಅಂತ ಬಾಲ ಹಿಡಿದು ತೋರಿಸಿದ. ಇನ್ನೊಬ್ಬ ಕಾಲು ಹಿಡ್ಕೊಂಡ, ಇನ್ನೊಬ್ಬ ಸೊಂಡಿ ಹಿಡ್ಕೊಂಡ. ಹಂಗಾಗೈತಿ. ಸಮಗ್ರ ಆನೆಯನ್ನ ಯಾರೂ ಕೂಡ ನೋಡಕ್ ತಯಾರಿಲ್ಲ. ಇದು ಸಮಾಜವನ್ನ ವಿಘಟನೆ ಮಾಡುವ ಮೊಂಡುವಾದ ಆಗಿದೆ ಹೊರತಾಗಿ ಇದ್ರಾಗ ಯಾವುದೇ ಹುರುಳಿಲ್ಲ. ಸಮಗ್ರ ನಾಡಿನ ಜನತೆಗೆ ನಾವು ಏನ್ ಹೇಳಕ್ ಬಯಸ್ತೀವಿ ಅಂತಂದ್ರೆ, ಈ ಪ್ರತ್ಯೇಕ ಲಿಂಗಾಯತ ವಾದ, ಪ್ರತ್ಯೇಕ ಲಿಂಗಾಯತ ಸಿದ್ಧಾಂತಗಳು ಬೇರೆ, ವೀರಶೈವ ಸಿದ್ಧಾಂತಗಳು ಬೇರೆ ಅನ್ನುವಂತಹ ಇಂಥವ್ರ ಮಾತನ್ನ ಕೇಳಿ ಯಾರು ಹಾಳಾಗಬೇಡ್ರಿ. ಯಾರು ಕೊರಳಾಗ ಲಿಂಗ ಕಟ್ತಕ್ಕಂಥವ್ರದಿರಿ ನೀವೆಲ್ಲರೂ ವೀರಶೈವ ಲಿಂಗಾಯತರಂತ ಹೇಳ್ರಿ. ಇನ್ನು ಮೇಲೆ ಏನಾರ ಬರ್ಸೋದು ಪ್ರಸಂಗ ಬಂತು ಅಂದ್ರೆ ನಿಮ್ಮ ಒಳಪಂಗಡಗಳ ಜಾತಿಗಳನ್ನ ಬರ್ಸ್ರಿ. ಜಾತಿ ಕಾಲಂನೊಳಗೆ ಮಾತ್ರ ವೀರಶೈವ ಲಿಂಗಾಯತ ಅಂತೇಳಿ ಬರ್ಸ್ಬೇಕು. ನೀವೆಲ್ಲರೂ ಒಂದು ಜಾತಿ ಒಳಗೆ ಬರ್ರಿ, ಆಮೇಲೆ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಸಿಗ್ತಾವ ಅನ್ನುವಂಥ ಮಾತು ನಮ್ಮದು ಬಹಳ ಸ್ಪಷ್ಟವಾಗಿದೆ. ಥ್ಯಾಂಕ್ ಯು ಸ್ವಾಮೀಜಿ, ಥ್ಯಾಂಕ್ ಯು ಸೋ ಮಚ್. ಈಗ ಸಮಯದ ಅಭಾವ ಇರುವಂತಹ ಕಾರಣಕ್ಕಾಗಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾಕಂದರೆ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಿತ್ತು, ಆದರೆ ಸಮಯ ಮಿತಿಯನ್ನು ಹಾಕೊಂಡಿರುವಂತಹ ಕಾರಣಕ್ಕಾಗಿ ವಚನಾನಂದ ಸ್ವಾಮೀಜಿಗಳಿಗೆ, ನಟರಾಜ್ ಅವರಿಗೆ ಮತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ನಾನು ಏನಂದರೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಅನುಮತಿಯನ್ನು ಪಡ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.